ಪ್ರತಿಯೊಬ್ಬನು ಆತ್ಮ, ಪರಮಾತ್ಮ ಮತ್ತು ಸೃಷ್ಟಿಯ ರಹಸ್ಯಗಳ ಬಗ್ಗೆ ಒಂದಿಲ್ಲೊಂದು ರೀತಿಯಲ್ಲಿ ಮಾತನಾಡುತ್ತಿರುವುದನ್ನು ನಾವು ಕೇಳುತ್ತೇವೆ. ಆದರೆ ಪರಮಾತ್ಮನ ಸಾಕ್ಷಾತ್ಕಾರ ಹೊಂದಿದವನನ್ನಾಗಲಿ ಆತನ ಬಗೆಗೆ ತಿಳಿದವನನ್ನಾಗಲಿ ಹುಡುಕಿ ಹೋದರೆ ಪ್ರಾಯಶಃ ಅವರಲ್ಲಿ ಒಬ್ಬರೂ ಸಿಗುವುದಿಲ್ಲ. ಬೇರೆ ಬೇರೆ ಧರ್ಮದ ಅನುಯಾಯಿಗಳಲ್ಲಿ ಸತತವಾಗಿ ಕಲಹ ಉಂಟಾಗಲು ಇದೇ ಕಾರಣ. ಅವರು ದೇವರ ವಿಷಯವಾಗಿ ಬಹಳ ಮಾತನಾಡುವರು, ಆದರೆ ಆಂತರದಲ್ಲಿ ಕೇವಲ ನಾಸ್ತಿಕನಿಗಿಂತ ಯಾವ ರೀತಿಯಲ್ಲೂ ಉತ್ತಮವಾಗಿ ಇರುವುದಿಲ್ಲ. ದೇವರ ಅಸ್ತಿತ್ವವನ್ನು ಮಾತಿನಲ್ಲಿ ಒಪ್ಪಿದರೂ ಹೃದಯದಲ್ಲಿ ಈ ಬಗ್ಗೆ ಪೂರ್ಣ ನಿರ್ಲಕ್ಷ್ಯದಿಂದ ಇರುವಂತೆ ಕಾಣುವರು. ಅವರು ದುಃಖದಲ್ಲೋ ವಿಪತ್ತಿನಲ್ಲೋ ಇದ್ದಾಗಷ್ಟೇ ಅವರಿಗೆ ಆತನ ಉಪಯೋಗ. ಇಂತಹ ಸಮಯದಲ್ಲಿ ಆತನು ತಮ್ಮ ಕರೆಗೆ ಹೋಗೊಟ್ಟು ತಮ್ಮ ಕಷ್ಟಗಳನ್ನು ದೂರ ಮಾಡಬೇಕೆಂಬುದು ಅಪೇಕ್ಷಿಸುವರು. ಸಾಮಾನ್ಯವಾಗಿ ಎಲ್ಲ ಜನಗಳ ದೇವರ ಬಗೆಗಿನ ಆಲೋಚನೆ ಈ ರೀತಿಯಾಗಿ ಇರುತ್ತೆ. ಕಷ್ಟ ಬಂದಾಗ ನಾನು ನೆನೆಸ್ಕೊಳ್ತೀನಿ, ನಾನು ನೆನೆಸ್ಕೊಂಡಾಗ ನೀ ಬಂದು ನನ್ನ ಕಷ್ಟನ ದೂರ ಮಾಡಬೇಕು. ಮುಖ್ಯವಾಗಿ ತಮ್ಮ ಕೊರತೆಗಳ ಪೂರೈಕೆಗಾಗಿ, ಇಷ್ಟಪೂರ್ತಿಗಾಗಿ ಆತನನ್ನು ಪ್ರಾರ್ಥಿಸುವರು. ಇಷ್ಟೇ ಅಲ್ವಾ ಸಾಮಾನ್ಯವಾಗಿ ಮಾಡೋದು. ಏನೋ ಕಷ್ಟ ಬಂತು ಅಂದ್ರೆ ಕಷ್ಟ ನಿವಾರಣೆ ಆಗ್ಬೇಕು, ತಮ್ಗೇನೋ ಇಷ್ಟ ಇದೆ ಆ ಇಷ್ಟ ಪೂರ್ತಿ ಆಗ್ಬೇಕು. ಕಷ್ಟ ನಿವಾರಣೆ, ಇಷ್ಟ ಪೂರ್ತಿ, ಇದೆರಡಕ್ಕೋಸ್ಕರ ನಾವು ಭಗವಂತನ ಮೊರೆ ಹೋಗೋದು. ವಾಸ್ತವವಾಗಿ ಇದು ನಿಜವಾದ ಪ್ರೇಮ ಭಕ್ತಿಗಳ ಭಾವನೆಗಳಿಂದ ಬಹುದೂರವಾಗಿದೆ. ಯಾವನು ಪ್ರಾಪಂಚಿಕ ಲಾಭಗಳಿಗಾಗಿ ಇಲ್ಲದೆ ಮತ್ತಾವುದಾದರೂ ಅನುಗ್ರಹಕ್ಕಾಗಿ ಆತನನ್ನು ಪ್ರೀತಿಸದೆ ಕೇವಲ ಪ್ರೀತಿಗಾಗಿ ಪ್ರೀತಿಸುವನೋ ಆತನೇ ನಿಜವಾದಂತ ಭಕ್ತ. ಅಂಡರ್ಲೈನ್ ಮಾಡ್ಕೊಳ್ರಿ. ಯಾವನು ಪ್ರಾಪಂಚಿಕ ಲಾಭಕ್ಕಾಗಿ ಇಲ್ಲವೇ ಮತ್ತಾವುದೂ ಅನುಗ್ರಹಕ್ಕಾಗಿ ಆತನನ್ನು ಪ್ರೀತಿಸದೆ ಕೇವಲ ಪ್ರೀತಿಗಾಗಿಯೇ ಪ್ರೀತಿಸುವನೋ ಆತನೇ ನಿಜವಾದಂತ ಭಕ್ತ. ಅವನು ಯಾವಾಗಲೂ ಆತನ ಸಂಕಲ್ಪಕ್ಕೆ ಸಂಪೂರ್ಣ ಶರಣು ಹೋಗುವನು. ಒಳ್ಳೆಯದಿರಲಿ ಕೆಟ್ಟದಿರಲಿ, ಪ್ರಿಯವಿರಲಿ ಅಪ್ರಿಯವಿರಲಿ, ತನಗೆ ದಯಪಾಲಿಸಿದವರಲ್ಲಿಯೇ ತುಂಬಾ ಸಂತುಷ್ಟಿಯಿಂದ ಇರುವನು. ಸಂತೋಷ ದುಃಖಗಳಲ್ಲಿ ಆತನಿಗೆ ಯಾವ ಅರ್ಥವೂ ಇರುವುದಿಲ್ಲ. ನೋಡಿ, ದ್ವಂದ್ವಗಳನ್ನೆಲ್ಲ ದಾಟ್ಬಿಟ್ಟಿರ್ತೀರ. ಅವಾಗ ಸಂತೋಷ ದುಃಖ ಇಷ್ಟ ಇಲ್ಲದೆ ಇರೋದು ಇದ್ಯಾವುದು ಕೂಡ ನಿಮಗೆ ಒಳ್ಳೆಯದು ಕೆಟ್ಟದ್ದು ಯಾವುದೂ ಕೂಡ ನಿಮಗೆ ಅದರಲ್ಲಿ ಅರ್ಥ ಇರಲ್ಲ. ಪ್ರತಿಯೊಂದು ವಸ್ತುವು ಆತನಿಗೆ ತನ್ನ ಪ್ರಿಯತಮಿಂದ ಬಂದ ಕಾಣಿಕೆಯಾಗಿರುವುದು. ಎಲ್ಲ ವಿಷಯಗಳಲ್ಲಿಯೂ ಇಂತಹ ಪೂರ್ಣ ತ್ಯಾಗ ಮತ್ತು ನಿಶಂಕ ಮನೋಭಾವವು ಶ್ರೇಷ್ಠ ಪ್ರಕಾರವಾದಂಥ ಭಕ್ತಿ ಆಗಿದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಅದು ಎಲ್ಲ ವಿಷಯಗಳಲ್ಲಿಯೂ ಇಂತಹ ಪೂರ್ಣ ತ್ಯಾಗ ಮತ್ತು ನಿಶಂಕ ಅಂದ್ರೆ ಶಂಕೆ ಇಲ್ದಿರ್ತಕ್ಕಂಥ ಮನೋಭಾವ, ಅದು ಶ್ರೇಷ್ಠ ಪ್ರಕಾರದ ಭಕ್ತಿ ಆಗಿದೆ. ಇದನ್ನ ನಾವು ಪರಾಭಕ್ತಿ ಅಂತ ಕರಿತೀವಿ. ಭಕ್ತಿ ಒಂದು ಸ್ತರ, ಪರಾಭಕ್ತಿ ಒಂದು ಸ್ತರ. ಪರಾಭಕ್ತಿ ಅನ್ನೋದು ಯಾವಾಗ ಬರುತ್ತೆ ಅಂತಂದ್ರೆ ಗುರುಗಳಲ್ಲಿ ನೀವು ಸಂಪೂರ್ಣವಾಗಿ ಶರಣು ಹೊಂದಿದಾಗ ಪರಾಭಕ್ತಿ ಬರುತ್ತೆ. ದೇವರು ಸಂಕಲ್ಪ ಮಾಡಿದರೆ ತನಗೆ ಬೇಕಾದುದನ್ನೆಲ್ಲವನ್ನು ಕೊಡುವನೆಂದು ತಿಳಿದು ಯಾವಾಗಲೂ ದೇವರನ್ನೇ ಅವಲಂಬಿಸಿ ಸ್ವತಃ ಏನನ್ನೂ ಮಾಡದೆ ಸೋಮಾರಿಯಾಗಿ ಕೂಡಬೇಕೆಂಬುದು ಸಮರ್ಪಣದ ಅರ್ಥವಲ್ಲ. ಇದು ಇನ್ನು ಸುಮಾರು ಜನ ಇದನ್ನ ಅರ್ಥ ಮಾಡ್ಕೊಳ್ತಾರೆ. ನಾ ಏನೂ ಮಾಡಲ್ಲ, ನಾ ದೇವರ ಸಮರ್ಪಣೆ ಮಾಡಿದ್ದೀನಿ, ಎಲ್ಲ ಮಾಡೋಗಿದ್ರೆ ಅವನೇ ಮಾಡ್ಕೊಳ್ಳಿ ಅಂತ. ಆದ್ರೆ ಅವ್ರು ಬೇಕಾಗಿದ್ದ ಕೆಲಸ ಮಾತ್ರ ಮಾಡ್ಕೊಳ್ತಾ ಇರ್ತಾರೆ. ಚೆನ್ನಾಗಿ ಮನೆ ಅಡಿಗೆ ಮಾಡ್ಕೊಡ್ತಿರ್ತಾರೆ, ತಿಂತಾ ಇರ್ತಾರೆ, ಗಿಕ್ಷನ್ಗೆಲ್ಲ ಹೋಗ್ತಾ ಇರ್ತಾರೆ. ಆದ್ರೆ ಬೇರೆ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ದೇವರು ಮಾಡ್ಲಿ ಅಂತ ಬಿಡ್ತಾರೆ. ಅರ್ಥ ಆಯ್ತಾ? ಹಿಂಗ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಇನ್ನೊಂದ್ಸತಿ ಹೇಳ್ತಾರೆ ನೋಡಿ, ದೇವರು ಸಂಕಲ್ಪ ಮಾಡಿದರೆ ತನಗೆ ಬೇಕಾಗುತ್ತದನ್ನೆಲ್ಲವನ್ನೂ ಕೊಡುವುದೆಂದು ತಿಳಿದು ಯಾವಾಗಲೂ ದೇವರನ್ನೇ ಅವಲಂಬಿಸಿ ಸ್ವತಃ ಏನನ್ನೂ ಮಾಡದೆ ಸೋಮಾರಿಯಾಗಿ ಕೂಡಬೇಕೆಂಬುದು ಸಮರ್ಪಣದ ಅರ್ಥವಲ್ಲ. ತಮಗೆ ತಾವು ಸಹಾಯ ಮಾಡಿಕೊಳ್ಳುವವರಿಗೆ ದೇವರು ನೆರವನ್ನು ನೀಡುವನೆಂಬುದು ಸಾಮಾನ್ಯ ಗಾದೆ ಇದೆ. ಒನ್ ಹೂ ಹೆಲ್ಪ್ಸ್ ಹಿಮ್ಸೆಲ್ಫ್, ಗಾಡ್ ಹೆಲ್ಪ್ಸ್ ಹಿಮ್. ಗಾಡ್ ಹೆಲ್ಪ್ಸ್ that person who helps himself. ಹಾಗಾಗಿ ನಾವು ಒಂದು ಹಂತದವರೆಗೂ ಬೆಳೆಯುವವರೆಗೂ ಕೂಡ, ಇನ್ಫ್ಯಾಕ್ಟ್ 12ನೇ ಬಿಂದುವರೆಗೂ ಕೂಡ ನಮ್ಮ ಸ್ವಪ್ರಯತ್ನ ಹೋಗ್ಬೇಕು. ನಮ್ಮ ಪ್ರಯತ್ನ ಇಲ್ಲದೆ ಕೆಲಸ ಆಗಲ್ಲ. 12ನೇ ಪಾಯಿಂಟ್ ದಾಟಿದ ಮೇಲೆ ಅಷ್ಟೇ ಗುರುಗಳಿಗೆ ಪೂರ್ತಿ ನಿಮ್ಮ ಕೆಲಸ ಒಪ್ಪಿಸ್ಬಿಟ್ಟಿರ್ತೀರ. ಅವಾಗ ನಿಮ್ ಕೆಲಸ ಏನಿರಲ್ಲ. 12ನೇ ಪಾಯಿಂಟ್ವರೆಗೂ ಕೂಡ ನಿಮ್ ಕೆಲಸ ಉಂಟು. ಅದು ಅಕ್ಷರಶಃ ಸತ್ಯ. ಇಹ ಪರ ಪ್ರಪಂಚಕ್ಕೆ ಸಂಬಂಧಿಸಿದ ನಮ್ಮ ಹೊಣೆಗಳನ್ನು ನೆರವೇರಿಸಲು ನಾವು ದುಡಿಯದಿದ್ದರೆ ನಮ್ಮ ಪವಿತ್ರ ಕರ್ತವ್ಯವನ್ನು ಮರೆತಂತೆಯೇ. ನಾವು ಭಗವದ್ ಇಚ್ಛೆಗೆ ಅನುಗುಣವಾಗಿ ಕೆಲಸ ಮಾಡುವೆಂಬುದು, ಆದರೆ
ಪರಿಣಾಮ ಏನೇ ಆಗಲಿ ಅದರಿಂದ ಸಂತುಷ್ಟರಾಗಿರಬೇಕೆಂಬುದು ಇಷ್ಟೇ ಗಮನದಲ್ಲಿ ಇಡಬೇಕಾದಂತ ಸಂಗತಿ. ಸೊ ನಾವು ಭಗವದ್ ಇಚ್ಛೆಗೆ ಅನುಸಾರವಾಗಿ ಕೆಲಸ ಮಾಡಬೇಕು. ಆದರೆ ಪರಿಣಾಮ ಏನೇ ಆಗಿರಲಿ ಅದರಿಂದ ಸಂತುಷ್ಟರಾಗಿರಬೇಕು. ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಈ ಮಟ್ಟಕ್ಕೆ ನಾವು ಬಂದಾಗ ನಮ್ಮನ್ನು ಆ ಪರಮ ಗುರುವಿನ ನಿಜವಾದ ಭಕ್ತರೆಂದು ಹಾಗೂ ನಾವು ಸತ್ಯದೆಡೆಗೆ ಕೊಂಡೊಯ್ಯುವ ಸರಿಯಾದ ಮಾರ್ಗದಲ್ಲಿ ಇರುವೆವೆಂದು ತಿಳಿಯಲು ಅಡ್ಡಿ ಇಲ್ಲ. ಸೊ ಸೋಮಾರಿತನದಲ್ಲಿ ಕೂತಿದ್ರೆ ಯಾವ ಸತ್ಯ ಹತ್ರನೂ ನೀವು ಹೋಗ್ತಾ ಇಲ್ಲ. ನಿಮಗೆ ಬಂದಿರತಕ್ಕಂಥ ಎಲ್ಲ ಕರ್ತವ್ಯಗಳನ್ನ ಸರಿಯಾಗಿ ನಿಭಾಯಿಸ್ತಾ ಆ ಕರ್ತವ್ಯದಲ್ಲಿ ಬರ್ತಕ್ಕಂಥ ಪರಿಣಾಮಗಳ ಬಗ್ಗೆ ಲಕ್ಷ್ಯ ಜಾಸ್ತಿ ಕೊಡ್ದೀರಾ ಎಲ್ಲವೂ ಭಗವಂತನಿಂದ ಬಂದಿರತಕ್ಕಂಥದ್ದೇ ಅಂತ ಸಂತುಷ್ಟನಾಗಿರೋದೇ ಒಬ್ಬ ನಿಜವಾದಂತ ಭಕ್ತನ ಲಕ್ಷಣ. ಆ ಮಟ್ಟಕ್ಕೆ ನಾವು ಬಂದಾಗ ನಮ್ಮನ್ನು ಆ ಪರಮ ಗುರುವಿನ ನಿಜವಾದ ಭಕ್ತನೆಂದು ಹಾಗೂ ನಾವು ಸತ್ಯದೆಡೆಗೆ ಕೊಂಡೊಯ್ಯುವ ಸರಿಯಾದ ಮಾರ್ಗದಲ್ಲಿ ಇದೆ ಎಂದು ಇರುವೆವೆಂದು ತಿಳಿಯಲು ಅಡ್ಡಿ ಇಲ್ಲ. ಸತ್ಯವು ಭೌತಿಕ ಜ್ಞಾನೇಂದ್ರಿಯಗಳಿಗೆ ಗೋಚರವಾಗುವ ವಸ್ತುವಲ್ಲ. ಅಂಡ್ಲೈನ್ ಮಾಡ್ಕೊಳ್ರಿ. ಸತ್ಯವು ಭೌತಿಕ ಜ್ಞಾನೇಂದ್ರಿಯಗಳಿಗೆ ಗೋಚರವಾಗುವ ವಸ್ತುವಲ್ಲ. ಅದನ್ನು ಕೇವಲ ಹೃದಯಾಂತರಾಳದಲ್ಲಿ ಮಾತ್ರ ಅನುಭವಿಸಬೇಕು. ಇದು ಅಂಡ್ಲೈನ್ ಮಾಡ್ಕೊಳ್ರಿ. ಸತ್ಯವನ್ನ ಎಲ್ಲಿ ಅರಸಬೇಕು ಅಂತ ನಿಮಗೆ ಪ್ರಶ್ನೆ ಬರುತ್ತೆ ಎಕ್ಸಾಮ್ ಅಲ್ಲಿ. ಹೃದಯಾಂತರಾಳದಲ್ಲಿ ಅದನ್ನು ಅನುಭವಿಸಬೇಕು. ಆದ್ದರಿಂದ ನಾವು ನಮ್ಮ ಜೀವನದ ಸಮಸ್ಯೆಯನ್ನು ಬಿಡಿಸಬೇಕಾದರೆ ಅದರ ಆಳಕ್ಕೆ ಇಳಿಯಬೇಕು. ಅದರ ಆಳಕ್ಕೆ ಅಂತಂದ್ರೆ ಯಾವುದರ ಆಳಕ್ಕೆ? ಹೃದಯದ ಆಳಕ್ಕೆ ಇಳಿಯಬೇಕು. ಅವಾಗ ನಾವು ಸತ್ಯದೆಡೆಗೆ ಹೋಗ್ತೀವಿ. ಭಗವಂತನ ಭೌತಿಕ ಅಭಿವ್ಯಕ್ತಿ ಎಂದು ನಾವೆಲ್ಲರೂ ತಿಳಿದಿರುವ ಈ ವಿಶಾಲ ವಿಶ್ವದ ಕಲ್ಪನೆಯು ನಮ್ಮ ಮನಸ್ಸಿನಲ್ಲಿದೆ. ಸೊ ಬಹಳಷ್ಟು ಜನ ನಿಮ್ಗೆ ಈ ಐಡಿಯಾ ಹಾಕಿರ್ತಾರೆ ಮನಸ್ಸಿಗೆ. ಈ ಪ್ರಪಂಚ ಅಂತ ಏನಪ್ಪಾ ಅಂತಂದ್ರೆ ಭಗವಂತನ ಭೌತಿಕ ಅಭಿವ್ಯಕ್ತಿ, ಅದೇ ಪ್ರಪಂಚ ಅಂತ ಮನಸ್ಸಿಗೆ ನಿಮಗೆ ಐಡಿಯಾ ಹಾಕಿರ್ತಾರೆ. ಸಾಮಾನ್ಯವಾಗಿ ನಾವು ಶಾಶ್ವತವಾದ ಪರತತ್ವದೊಂದಿಗೆ ಅದರ ಭೇದವನ್ನು ತೋರಲು ಅದನ್ನು ಮಾಯೆ ಎಂದು ತಿಳಿಯುವು. ಸೊ ಭಗವಂತ ಇದ್ದಾನೆ. ಭಗವಂತನ ಬಾಹ್ಯ ಅಭಿವ್ಯಕ್ತಿ ಅಂದ್ರೆ ಹೊರಗಿನ ಅಭಿವ್ಯಕ್ತಿಯೇ ಪ್ರಪಂಚ ಅಂತ ಹೇಳ್ತೇವೆ. ಆದರೆ ಪರವಸ್ತು ಇದೆಯಲ್ಲ, ಆ ಪರವಸ್ತುವಿನಿಂದ ನಾವು ಈ ಪ್ರಪಂಚನ ನಾವು ಡಿಫರೆನ್ಶಿಯೇಟ್ ಮಾಡ್ಬೇಕಂದ್ರೆ ಈ ಪ್ರಪಂಚಕ್ಕೆ ನಾವು ಮಾಯೆ ಅಂತ ಕರಿತೀವಿ. ಮಾಯೆ ಅನ್ನೋ ಪದ ಯಾವಾಗ ಬರುತ್ತೆ? ಪರವಸ್ತುವಿನಿಂದ ನಾವು ಅದನ್ನ ವ್ಯತ್ಯಾಸ ಮಾಡಿದಾಗ ಬರುತ್ತೆ. ಜನರು ಮಾಯೆಯ ವ್ಯಾಖ್ಯೆಯನ್ನು ಕೊಡಲು ಹಲವಾರು ವಿಧಗಳಲ್ಲಿ ಯತ್ನಿಸಿದ್ದಾರೆ. ಇದಕ್ಕೆ ಸಮಂಜಸವಾದಂತ ಆಧಾರಗಳು ಇಲ್ಲದಿಲ್ಲ. ವಸ್ತುತಃ ಅದು ವಿವಿಧ ನಾಮರೂಪಾತ್ಮಕವಾದ ಸೃಷ್ಟಿಯನ್ನು ರಚಿಸಿ ಅದರ ವ್ಯಾಪಾರವನ್ನು ನಿಯಂತ್ರಣಗೊಳಿಸುವ ಭಗವದ್ದಿಚ್ಛೆಯಾಗಿದೆ. ಇಲ್ಲ ಅನ್ಲೈನ್ ಮಾಡ್ತಾ ಇದ್ದಾರೆ. ಇನ್ನು ಅನ್ಲೈನ್ ಮಾಡ್ರಿ ಇದನ್ನು. ಈ ಮಾಯೆ ಅಂದ್ರೆ ಏನು ಅಂತ ಬರಿತಾ ಇದ್ದಾರೆ. ವಸ್ತುತಃ ಅದು ವಿವಿಧ ನಾಮರೂಪಾತ್ಮಕವಾದ ಸೃಷ್ಟಿಯನ್ನು ರಚಿಸಿ ಅದರ ವ್ಯಾಪಾರವನ್ನು ನಿಯಂತ್ರಣಗೊಳಿಸುವ ಭಗವತ್ ಶಕ್ತಿಯಾಗಿದೆ. ಮಾಯೆ ಅಂದ್ರೆ ಭಗವತ್ ಶಕ್ತಿ. ಅದು ಭಗವಂತನ ಶಕ್ತಿ ಅಂತ ಬರಿತಾ ಇದ್ದಾರೆ. ಭಗವಂತನೇ ಬೇರೆ, ಭಗವಂತನ ಶಕ್ತಿ ಬೇರೆ. ಮಾಯೆ ಅನ್ನೋದು ಭಗವಂತನ ಶಕ್ತಿ. ಏನ್ ಮಾಡ್ತಿದ್ದು? ಬೇರೆ ಬೇರೆ ನಾಮರೂಪಗಳನ್ನ ಸೃಷ್ಟಿ ಮಾಡುತ್ತೆ, ರಚನೆ ಮಾಡಿ ಅದರ ವ್ಯಾಪಾರವನ್ನು ನಿಯಂತ್ರಣಗೊಳಿಸುತ್ತೆ. ಎರಡು ಕೆಲಸ ಮಾಡುತ್ತೆ ಮಾಯೆ. ಬೇರೆ ಬೇರೆ ನಾಮರೂಪಗಳು ಬಂದಿರತಕ್ಕಂಥದಕ್ಕೆ ಕಾರಣ ಮಾಯೆನೆ. ಎರಡನೇದು ಅದರ ನಡುವೆ ಇಂಟ್ರಾಕ್ಷನ್ ಆಗ್ಬೇಕಲ್ಲ, ಅದರ ನಡುವೆ ಒಂದಿಷ್ಟು ಸಂಬಂಧ ಏರ್ಪಾಡಾಗ್ಬೇಕಲ್ಲ, ಒಡಂಬಡಿಕೆ ಏರ್ಪಾಡಾಗ್ಬೇಕು, ಒಡನಾಟ ಏರ್ಪಾಡಾಗ್ಬೇಕು. ಆ ಒಡನಾಟನ ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ಮಾಯೆ. ಸೊ ಎರಡು ಕೆಲಸ ಮಾಯೆ. ಎಲ್ಲ ನಾಮರೂಪದಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು ಮಾಯೆಯಿಂದ ಬಂದಿದೆ. ಅವೆಲ್ಲವೂ ಒಂದರ ಜೊತೆಗೆ ಒಂದು ಹೇಗೆ ಒಡನಾಡ್ತಾ ಇದೆ ಅಂತಂದ್ರೆ ಮಾಯೆಯ ಶಕ್ತಿಯಿಂದ ಒಡನಾಡ್ತಾ ಇದೆ. ಎರಡು ಕೆಲಸ ಮಾಡುತ್ತೆ ಮಾಯೆ. ಮಾಯೆ ಅನ್ನೋದು ಭಗವತ್ ಶಕ್ತಿ. ಮಾಯೆನೇ ಭಗವಂತ ಅಲ್ಲ, ಮಾಯೆನೇ ಸತ್ಯವಸ್ತು ಅಲ್ಲ. ಮಾಯೆ ಬೇರೆ, ಸತ್ಯವಸ್ತು ಬೇರೆ. ಸರಿನಾ? ನಾವು ಯಾವಾಗಲೂ ಆ ಮಹಾಶಕ್ತಿಯಿಂದ ಆವರಿಸಲ್ಪಟ್ಟಿದ್ದು ಅದರ ಪರಿಣಾಮವು ನಮ್ಮ ಕರ್ಮಗಳ ಎಲ್ಲ ಹಂತಗಳಲ್ಲಿಯೂ ಗೋಚರವಾಗುವುದು. ಸೊ ನಾವು ಮಾಯೆನಲ್ಲಿ ಮುಳುಗೋಗಿದ್ದೀವಿ ಅಂತ ಅದಕ್ಕೆ ಹೇಳೋದು. ಪ್ರತಿಯೊಂದು ಕೆಲಸದಲ್ಲೂ ಅದರ ಒಂದು ಪರಿಣಾಮ ಇದ್ದೇ ಇರುತ್ತೆ ನಮ್ಮ ಮೇಲೆ. ನಾವು ಮಾಯೆಯ ಮೆರುಗಿನ ಸುಳಿಯಲ್ಲಿ ಸುತ್ತಾಡುತ್ತಿದ್ದು ಹಲವು ಸಲ ಎದುರಿಗಿದ್ದ ಒಂದಿಲ್ಲೊಂದು ಪದಾರ್ಥಕ್ಕೆ ಅದನ್ನೇ ಸತ್ಯವೆಂದು ತಿಳಿದು ಅಂಟುಕೊಳ್ಳುವೆವು. ನಾವು ಮಾಯೆನಲ್ಲಿ ಸುತ್ತುವರೆದಿದ್ದೀವಿ, ಮಾಯೆನಲ್ಲಿ ಮುಳುಗೋಗಿದ್ದೀವಿ. ನಾವು ಇನ್ನೊಂದು ವಸ್ತು ನೋಡಿದಾಗ ಅದ್ರ ಮೇಲೆ ಮಾಯೆ ಕಾಣುತ್ತೆ, ಆ ಮಾಯೆನೇ ಸತ್ಯ ಅಂತ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ.
ಮೂರು ಕೆಲಸ ಆಗ್ತಿದೆ. ಮಾಯನಲ್ಲಿ ಮುಳುಗಿದ್ದೀವಿ, ಎಲ್ಲ ಕಡೆಯಿಂದ ಆವರಿಸ್ಕೊಂಡಿದ್ದೀವಿ, ಮಾಯನಲ್ಲೇ ಮುಳುಗೋಗಿದ್ದೀವಿ. ಯಾವುದೇ ವಸ್ತುವನ್ನು ನೋಡಿದಾಗ ಅದ್ರ ಮೇಲೆ ಇರ್ತಕ್ಕಂಥ ಮಾಯದ ಕವಚ ಇದೆಯಲ್ಲ, ಅದನ್ನ ನೋಡ್ಬಿಟ್ಟು ಆ ಮಾಯನೇ ಸತ್ಯ ಅಂತ ಅನ್ಕೊಂಡು ಅದರ ಜೊತೆ ಒಡನಾಡ್ತಾ ಇದ್ದೀವಿ. ಇದಾಗಿರ್ತಕ್ಕಂಥದ್ದು ಕೆಲಸ. ಮೂರು ಸ್ಥಳದ ಕೆಲಸ ಆಗ್ತಾ ಇದೆ. ಸರಿ, ಮಾಯನಲ್ಲಿ ಆವರಿಸಲ್ಪಟ್ಟಿದ್ದೀವಿ, ಮಾಯನಲ್ಲಿ ಮುಳುಗೋಗಿದ್ದೀವಿ. ಯಾವುದೇ ವಸ್ತು ನೋಡಿದ್ರೆ ಮಾಯೆಲೆ ಅದು ಲೇಪಿತವಾಗಿರುತ್ತೆ. ಆ ಮಾಯೆಯ ಲೇಪಾನೆ ನಾವು ಸತ್ಯ ಅಂತ ಅನ್ಕೊಂಡು ನಾವು ಒಡನಾಡ್ತಾ ಇದ್ದೀವಿ. ನಮ್ಮ ಇಂದ್ರಿಯಗಳು ಮತ್ತು ಭಾವೋದ್ವೇಗಗಳು ಅದಕ್ಕೊಂದು ಹೊಸ ಬಣ್ಣವನ್ನು ಕೊಟ್ಟು ತದನುಸಾರವಾಗಿ ನಮ್ಮ ಕರ್ತವ್ಯಗಳನ್ನು ರೂಪಿಸುವವು. ಸರಿ, ನೋಡಿ ಎಷ್ಟೆಲ್ಲ ನಮಗೆ ತೊಂದರೆಗಳಿದೆ ನೋಡಿ. ಮಾಯೆಯಿಂದ ಆವರಿಸಲ್ಪಟ್ಟಿದ್ದೀವಿ, ಮಾಯೆ ಒಳಗಡೆ ಮುಳುಗಿದ್ದೀವಿ. ಎದುರುಗಡೆ ವಸ್ತು ನೋಡಿದಾಗ ಅದ್ರ ಮಾಯೆ ಲೇಪ ಇರುತ್ತೆ, ಆ ಮಾಯೆ ಲೇಪ ಅಂತ ತಗೊಂಡು ಸತ್ಯ ಅಂತ ಅನ್ಕೊಂಡಿದೀವಿ, ಅದ್ರ ಪ್ರಕಾರ ಒಡನಾಡ್ತಾ ಇದ್ದೀವಿ. ಇದಲ್ಲದೀರ ನಮ್ಮ ಇಂದ್ರಿಯ ಮನಸ್ಸಿದೆಯಲ್ಲ, ಆ ಮಾಯೆಗೆ ತನ್ನದೇ ಆದಂತ ಬಣ್ಣ ಕೊಟ್ಟು ಅದು ಇನ್ನೂ ಹೆಚ್ಚಿಗೆ ಬಲಿಷ್ಠ ಮಾಡಿದೆ. ನಾವು ಮೂಲದಲ್ಲಿರುವ ಶಾಶ್ವತ ಸತ್ಯದ ಕಡೆಗೆ ನಮ್ಮ ದೃಷ್ಟಿಯನ್ನು ಹೊರಳಿಸುವವರೆಗೆ ಮಾಯೆಯ ಬಲೆಯಲ್ಲಿ ಬಿಡುಗಡೆಯ ಯಾವ ಆಶಯವೂ ಇಲ್ಲದೆ ಸಿಲುಕಿಕೊಳ್ಳುವೆವು. ಹಾಗಾದ್ರೆ ಇದನ್ನಿಂದ ನಾವೆಲ್ಲ ಬಿಡಿಸ್ಕೋಬೇಕು, ಈ ಮಾಯೆಯಿಂದ ಬಿಡಿಸ್ಕೋಬೇಕು ಅಂತಂದ್ರೆ ಹ್ಯಾಕ್ ಮಾಡೋದು ಅಂತಂದ್ರೆ, ನಮ್ಮ ಮನಸ್ಸಿನ ಗಮನವನ್ನ ಮೂಲ ವಸ್ತುವಿನ ಕಡೆಗೆ ಗಮನ ಹರಿಸಲಿಕ್ಕೆ ಶುರು ಮಾಡಬೇಕು. ನಮ್ಮ ಮನಸ್ಸಿನ ಗಮನವನ್ನ ಮೂಲ ವಸ್ತುವಿನ ಎಡೆಗೆ ನಾವು ಹರಿಸ್ಲಿಕ್ಕೆ ಶುರು ಮಾಡಿದಾಗ ಮಾಯೆಯ ಬಂಧನದಿಂದ ನಾವು ಹೊರಗಡೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಈ ವಿಶಾಲ ವಲಯವು ಈ ಮಾಯಾ ವಲಯವು ಅಪರಿಮಿತವಾಗಿದೆ. ಅದರಲ್ಲಿ ನಾವು ಗಾಳಿಯ ಅಂಚಿನಂತೆ ಯಾವಾಗಲೂ ಅಂಚಿನಿಂದ ದೂರದಲ್ಲಿಯೇ ಇರುತ್ತಾ ಬಿಡುವಿಲ್ಲದ ಗತಿಯಿಂದ ಸುತ್ತುವೆವು. ಸೊ ನೀವು ಒಂದು ಟೈರ್ ತಗೊಂಡ್ರೆ ಆ ಟೈರ್ನಲ್ಲಿ ಏನಿರುತ್ತೆ, ಟೈರ್ ಅಲ್ಲ ಇನ್ನೊಂದು ಏನಂತಾರೆ ಅದಕ್ಕೆ, ವೀಲ್. ಆ ವೀಲ್ ತಗೊಳ್ತೀರಾ ಅಂತ ಇಟ್ಕೊಳ್ರಿ. ನಾವು ಎಲ್ಲಿದ್ದೀವಿ ಅಂತಂದ್ರೆ ವೀಲ್ನ ಅಂಚು ಇರುತ್ತಲ್ವ, ಆ ವೀಲ್ನ ಅಂಚಿನಲ್ಲಿ ಅಲ್ಲೇ ಸುತ್ತಾಡ್ತಾ ಇದೀವಿ. ನಾವು ಒಳಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಆ ವೀಲ್ ಇದೆಯಲ್ಲ, ವೀಲ್ ಅಂದ್ರೆ ಏನು ವೃತ್ತ ಅಲ್ಲ, ಏನ್ ಹೇಳ್ತೀರಾ ಕನ್ನಡದಲ್ಲಿ? ಚಕ್ರ. ಚಕ್ರ ಅಲ್ವಾ? ಚಕ್ರದ ಅಂಚಿನಲ್ಲೇ ನಾವು ಸುತ್ತಾಡ್ತಾ ಇದ್ದೀವಿ. ನಾವು ಒಳಗಡೆ ಹೋಗ್ಲಿಕ್ಕೆ ಪ್ರಯತ್ನನೇ ಪಡ್ತಿಲ್ಲ. ಚಕ್ರದ ಅಂಚಲ್ಲೇ ಅದೇ ಸತ್ಯ ಅಂತ ಅನ್ಕೊಂಡು ಅಲ್ಲೇ ರೌಂಡ್ ಹೊಡಿತಾ ಇದೀವಿ ನಾವು. ಸರಿನಾ? ಪ್ರತಿಯೊಂದು ವರ್ತುಲಕ್ಕೂ ಕೇಂದ್ರ ಇರಲೇಬೇಕು. ಈ ಸೃಷ್ಟಿಯ ವಿಶಾಲವಾದ ವರ್ತುಲಕ್ಕೂ ಒಂದು ಕೇಂದ್ರ ಅಥವಾ ಆಧಾರವಿರಲೇಬೇಕು. ಹಾಗಾದ್ರೆ ಒಂದು ವೀಲ್ ಇದೆ ಅಂತ ಹೇಳಿದ್ರೆ, ಒಂದು ಚಕ್ರ ಇದೆ ಅಂತಂದ್ರೆ ಅದಕ್ಕೊಂದು ಸೆಂಟರ್ ಇರ್ಬೇಕಲ್ವ, ಕೇಂದ್ರ ಇರ್ಬೇಕಲ್ವ. ಅದೇ ರೀತಿಯಾಗಿ ಇಡೀ ಸೃಷ್ಟಿಯನ್ನು ಒಂದು ವರ್ತುಲ ಅಂತ ತಗೊಂಡ್ರೆ, ಒಂದು ಸರ್ಕಲ್ ಅಂತ ತಗೊಂಡ್ರೆ ಅದಕ್ಕೊಂದು ಕೇಂದ್ರ ಇರಲೇಬೇಕು. ಅದನ್ನು ನಾವು ಕಂಡು ಹಿಡಿಯಲು ಸಮರ್ಥರಾದರೆ ಪ್ರಾಯಶಃ ನಮ್ಮ ಸಮಸ್ಯಾ ಪರಿಹಾರ ಸುಳಿವು ಸಿಕ್ಕಬಹುದು. ಸೊ ನಮ್ಮ ಸಮಸ್ಯೆಗೆ ಯಾವಾಗ ಪರಿಹಾರ ಸಿಗುತ್ತೆ ಅಂತಂದ್ರೆ, ಆ ಕೇಂದ್ರನ ಹುಡುಕ್ಲಿಕ್ಕೆ ನಮ್ಗೆ ಸಾಧ್ಯವಾಯಿತು ಅಂತಂದ್ರೆ ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ. ಇಡೀ ಗಣಿತಶಾಸ್ತ್ರವು ಒಂದು ಚಿಕ್ಕ ಆಧಾರವಾದ ಶೂನ್ಯದ ಮೇಲೆ ನಿಂತಿದೆ. ಇಡೀ ಗಣಿತಶಾಸ್ತ್ರವು ಒಂದು ಚಿಕ್ಕ ಆಧಾರವಾದ ಶೂನ್ಯದ ಮೇಲೆ ನಿಂತಿದೆ. ಈ ಅಪರಿಮಿತ ವಿಶ್ವವು ಯಾವುದರ ಮೇಲೆ ನಿಂತಿದೆಯೋ, ಎಲ್ಲಿಂದ ಅಸ್ತಿತ್ವದ ಎಲ್ಲ ಹಂತಗಳು ಆರಂಭವಾಗಿವೋ ಆ ಸೂಕ್ಷ್ಮ ಆಧಾರದ ಅಥವಾ ಮೂಲವನ್ನು ನಾವೀಗ ಕಂಡುಹಿಡಿಯಬೇಕಾಗಿದೆ. ಯಾವುದರಿಂದ ಎಲ್ಲವೂ ಪ್ರಕಟ ಆಯಿತು ಅದನ್ನು ನಾವೀಗ ಕಂಡುಹಿಡಿಯಬೇಕಾಗಿದೆ. ಸೂಕ್ಷ್ಮವಾಗಿ ನಿರೀಕ್ಷಿಸಿದ್ದಾದರೆ ವರ್ತುಲದ ಕೇಂದ್ರವೂ ಕೂಡ ಒಂದು ಚಿಕ್ಕದಾದ ಇಲ್ಲವೇ ಸೂಕ್ಷ್ಮವಾದ ವರ್ತುಲವೇ ಆಗಿರುವುದು. ನೀವು ಪಾಯಿಂಟ್ ಇಡ್ತೀರಾ ಅಂತ ಇಟ್ಕೊಳ್ರಿ, ಆ ಪಾಯಿಂಟ್ ಯಾವ ಶೇಪ್ ನಲ್ಲಿ ಇರುತ್ತೆ, ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ವರ್ತುಲಾಕಾರ. ಅದು ವರ್ತುಲಾನೆ. ಒಂದು ಪಾಯಿಂಟ್ ಇಟ್ರೆ ಅದು ಒಂದು ಸರ್ಕಲ್ ತರನೇ. ಅಂದ್ರೆ ಆ ದೊಡ್ಡ ಸರ್ಕಲ್ಗೆ ನೀವು ಪಾಯಿಂಟ್ ಹುಡ್ಕೋಕ್ ಹೋಯ್ತು ಅಂತಂದ್ರೆ ಇನ್ನೊಂದು ಸಣ್ಣ ಸರ್ಕಲ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಅದಕ್ಕೂ ಇನ್ನೊಂದು ಸೂಕ್ಷ್ಮ ಕೇಂದ್ರವಿರಲೇಬೇಕು. ಆ ಪಾಯಿಂಟ್ಗೆ ಇನ್ನೊಂದು ಪಾಯಿಂಟ್ ಇರಬೇಕು, ಅದು ಸರ್ಕಲ್ಲು. ಇದೇ ಕ್ರಮವಾಗಿ ಅನಂತರದವರೆಗೆ, ಅನಂತದ ಎಡೆಗೆ ಸಾಗುವುದು. ಬೇರೆ ಶಬ್ದಗಳಲ್ಲಿ ಹೇಳುವುದಾದರೆ ಪ್ರತಿಯೊಂದು ಚಿಕ್ಕ ಅಥವಾ ಸೂಕ್ಷ್ಮ ವರ್ತುಲವು ಅದಕ್ಕಿಂತ ದೊಡ್ಡದಾದ ಹೊರಗಿನ ವೃತ್ತಕ್ಕೆ ಕೇಂದ್ರವಾಗುವುದು. ಸರಿನಾ? ಒಂದು ಸಣ್ಣ ಸರ್ಕಲ್, ದೊಡ್ಡ ಸರ್ಕಲ್ ಬಂದ್ರೆ ಆ ದೊಡ್ಡ ಸರ್ಕಲ್ಗೆ ಒಳಗಡೆ ಇರ್ತಕ್ಕಂಥ ಸಣ್ಣ ಸರ್ಕಲ್ ಕೇಂದ್ರ. ಇನ್ನು ಆ ಸರ್ಕಲ್ಗೆ ಇನ್ನೊಂದು ದೊಡ್ಡ ಸರ್ಕಲ್ ಬರೆದ್ರೆ ಆ ಸರ್ಕಲ್ಗೆ ಆ ಒಳಗಡೆ ಇರ್ತಕ್ಕಂಥ ಸರ್ಕಲ್ ಕೇಂದ್ರ.
ಇಷ್ಟೇ ಆಗ್ತಾ ಇರೋದು. ಇದನ್ನೇ ನಾವು ಸ್ಥೂಲ ಬೆಳೆಸ್ಕೊಳ್ತಾ ಇರೋದು, ಸ್ಥೂಲವಾಗ್ತಾ ಇರೋದು ಅಂತಂದ್ರೆ ಒಂದು ಸರ್ಕಲ್ ಸುತ್ತ ಮತ್ತೊಂದು ಸರ್ಕಲ್ ಬೆಳ್ಕೊಳ್ತೀವಿ. ಒಂದು ವರ್ತುಲದ ಸುತ್ತ ಮತ್ತೊಂದು ವರ್ತುಲನ ನಾವು ನಾವಾಗ ನಾವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೇವೆ. ಪ್ರತಿಯೊಂದು ಚಿಕ್ಕ ಅಥವಾ ಸೂಕ್ಷ್ಮ ವರ್ತುಲವು ಅದಕ್ಕಿಂತ ದೊಡ್ಡದಾದ ಹೊರಗಿನ ವೃತ್ತಕ್ಕೆ ಕೇಂದ್ರವಾಗುವುದು. ಅದರ ಆದ್ಯಂತಗಳನ್ನು ಕಂಡುಹಿಡಿಯಲು ಬುದ್ಧಿಯು ಕುಂಠಿತವಾಗುತ್ತದೆ. ಆದ್ಯಂತ ಅಂತಂದ್ರೆ ಆದಿ ಮತ್ತು ಅಂತ್ಯ. ಆದ್ಯಂತ ಅಂತಂದ್ರೆ ಆದಿ ಅಂತ್ಯ ಅಂದ್ರೆ ಕಡೆ, ಇದರ ಕೊನೆ ಹುಡುಕ್ಲಿಕ್ಕೆ ಹೋದಾಗ ಬುದ್ಧಿ ಅಲ್ಲಿಗೆ ಎಟ್ಲಿಕ್ಕೆ ಸಾಧ್ಯವಿಲ್ಲ. ಇದೇ ಪ್ರಕಾರ ಈ ಸ್ಥೂಲವಾದ ಭೌತಿಕ ವಿಶ್ವದ ಹಿಂದೆ ಇದಕ್ಕೆ ಕೇಂದ್ರ ಅಥವಾ ಕಾರಣವಾದ ಮತ್ತೊಂದು ಸೂಕ್ಷ್ಮವಿರುವುದು. ಈ ಸೂಕ್ಷ್ಮ ಕೇಂದ್ರಕ್ಕೆ ಮತ್ತೊಂದು ಸೂಕ್ಷ್ಮ ವೃತ್ತದಿಂದ ಸೂಚಿಸಲ್ಪಡುವ ಇನ್ನೊಂದು ಕೇಂದ್ರವಿರಬೇಕು. ಬೇರೆ ವಿಧದಲ್ಲಿ ಹೇಳುವುದಾದರೆ, ನಾವು ಅಸ್ತಿತ್ವದ ಈ ಸ್ಥೂಲ ರೂಪಕ್ಕೆ ಬರುವವರೆಗೆ ಕಲ್ಪನಾತೀತವಾದ ಆ ಸೂಕ್ಷ್ಮತಮ ಕೇಂದ್ರ ಬಿಂದುವಿಗೆ ಅಸಂಖ್ಯ ವೃತ್ತಗಳು ತಮ್ಮ ಸಮೀಪದ ಹೊರಗಿನ ವೃತ್ತಕ್ಕೆ ಕೇಂದ್ರವಾಗುತ್ತಾ ಹೋಗುವು. ಅಂದ್ರೆ ಇಲ್ಲಿ ಬಾಬುಜಿಯವರೇನೋ 23 ಸರ್ಕಲ್ಸ್ ಅಂತ ಬರೆದಿದ್ದಾರೆ. ಜ್ಞಾಪಕ ಇದೆಯಾ? 2ನೇ ಚಾಪ್ಟರ್ ಓದಿದ್ವಿ, 23 ಸರ್ಕಲ್ ಆಮೇಲೆ ಸೆಂಟರ್ ಅಂತ. ಆದ್ರೆ ನಮ್ಮ ಆವರಣಗಳು ಎಷ್ಟಿದೆ ಅಂತಂದ್ರೆ ಅಸಂಖ್ಯಾತ ವೃತ್ತಗಳನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ನಾವು ಕೂಡ 23 ಬಿಂದುಗಳು ಅಂತ ನಾವು ಮಾತಾಡ್ತೀವಲ್ವಾ, 23 ಚಕ್ರಗಳು ಅಂತ, ಇದು 23 ವರ್ತುಲಗಳು ಅಂತ ಮಾತಾಡ್ತೀವಿ. 13 ಚಕ್ರಗಳು, 16 ಚಕ್ರಗಳು ಅಂತೆಲ್ಲ ಮಾತಾಡ್ತೀವಲ್ಲ, ಆ ಚಕ್ರಗಳೆಲ್ಲ ಕೂಡ ಏನಪ್ಪಾ ಅಂತಂದ್ರೆ ಅದು ಒಂದು ಕವರಿಂಗ್. ಆ ಕವರಿಂಗ್ ಆಗ್ತಾ ಹೋಗುತ್ತೆ. ಸೊ ಅಸಂಖ್ಯಾತವಾದಂತ ಚಕ್ರಗಳಿದೆ ಅಂತ ಹೇಳ್ತಾರೆ, ಅಸಂಖ್ಯಾತವಾದಂತ ಬಿಂದುಗಳಿದೆ, ಅಸಂಖ್ಯಾತ ಚಕ್ರಗಳಿದೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಅಸ್ತಿತ್ವದ ಈ ಸ್ಥೂಲ ರೂಪಕ್ಕೆ ಬರುವವರೆಗೆ ಕಲ್ಪನಾತೀತವಾದಂತ ಆ ಸೂಕ್ಷ್ಮತಮ ಕೇಂದ್ರ ಬಿಂದುವಿಗೆ ಅಸಂಖ್ಯ ವೃತ್ತಗಳು ತಮ್ಮ ಸಮೀಪದ ಹೊರಗಿನ ವೃತ್ತಕ್ಕೆ ಕೇಂದ್ರವಾಗುತ್ತಾ ಹೋಗುವುದು. ಎರಡಿದೆ. ಇವಾಗಿರ್ತಕ್ಕಂಥ ನಾವು ನಮ್ಮ ಈ ಸ್ಥಿತಿ ಅತ್ಯಂತ ಸೂಕ್ಷ್ಮತಮವಾದಂತ ಕಲ್ಪನಾತೀತವಾದಂತ ಕೇಂದ್ರ, ಇವೆರಡರ ನಡುವೆ ಅಸಂಖ್ಯವಾದಂತ ವೃತ್ತಗಳಿದೆ ಅಂತ ಬರೀತಾ ಇದ್ದಾರೆ. ನಾವೀಗ ಮಾಡಬೇಕಾದುದು ಏನೆಂದರೆ, ಸತ್ಯದ ಅಸ್ತಿತ್ವದ ಸ್ಥೂಲ ರೂಪದಿಂದ ಮಾನವನು ಮುಟ್ಟಲು ಸಾಧ್ಯವಾದ ದೂರದವರೆಗೆ, ಅಂದ್ರೆ ಸೂಕ್ಷ್ಮಾತಿ ಸೂಕ್ಷ್ಮವಾದ ಹಿಂದಿನ ರೂಪಕ್ಕೆ ತಿರುಗಿ ಹೋಗಬೇಕು. ಇಷ್ಟೇ ನಾವು ಮಾಡಬೇಕಾಗಿರೋದು. ಇವಾಗ ನಾವು ಅತ್ಯಂತ ಹೊರಗಿನ ಸರ್ಕಲ್ ಅಲ್ಲಿ ಇದ್ದೀವಿ. ಅಲ್ಲಿಂದ ನಾವು ಒಳಗಡೆ ಹೋಗ್ತಾ 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 ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ವಲಯದ ಕೇಂದ್ರಕ್ಕೆ ನಾವು ಹೋಗಬೇಕು. ಅಸ್ತಿತ್ವದ ನಮ್ಮ ಈಗಿನ ಸ್ಥಿತಿಯಲ್ಲಿ ನಾವು ಸ್ಥೂಲತೆಯ ವಲಯದೊಡನೆ ಸುತ್ತಲೂ ತಿರುಗುತ್ತಿರುತ್ತೇವೆ. ಈಗ ನಾವೆಲ್ಲಿದ್ದೀವಿ? ಹೊರಗಿನ ಸರ್ಕಲ್ ಅಲ್ಲಿ ರೌಂಡ್ ಹೊಡಿತಾ ಇದ್ದೀವಿ. ಅದೇ ನಮಗೆ ನಿಜ, ಅದೇ ನಮ್ಮ ಪ್ರಪಂಚ ಅಂತ ಅನ್ಕೊಂಡಿದ್ದೀವಿ. ಸೂಕ್ಷ್ಮವಾದ ಮಂಡಲಗಳನ್ನು ಒಂದರ ಹಿಂದೊಂದು ದಾಟುತ್ತಾ ಕೇಂದ್ರ ಅಥವಾ ಮೂಲ ಕಾರಣದ ಕಡೆಗೆ ನುಗ್ಗುವುದೊಂದೇ ನಮಗಿರುವ ಆಶಾಕಿರಣ. ಅಂದ್ರೆ ಈಗ ನಮ್ಮ ದಿಕ್ಕನ್ನು ನಾವು ಬದಲಾವಣೆ ಮಾಡಬೇಕು. ನಾವು ಸರ್ಕಲ್ ಎಲ್ಲ ಅದೇ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ. ನಾವು ದಿಕ್ಕನ್ನು ಬದಲಾವಣೆ ಮಾಡಿ ಮೂಲದ ಕಡೆಗೆ ತಿರುಗಿ ನಾವು ಮೂಲದೆಡೆಗೆ ನಮ್ಮ ಚಲನೆ ಮಾಡ್ಕೊಂತಂದ್ರೆ ನಮಗೆ ಒಂದು ಆಶಾಕಿರಣ ಹುಟ್ಟುತ್ತೆ. ಇದಕ್ಕೆ ಏನೋ ಒಂದು ಇತಿ ಅಥವಾ ಅಂತ್ಯ ಅಂತ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ನಮ್ಮ ಆಧ್ಯಾತ್ಮ ಶಾಸ್ತ್ರದ ಸಾರ. ಅತ್ಯಂತ ಸೂಕ್ಷ್ಮದಿಂದ ಅತ್ಯಂತ ಸ್ಥೂಲದವರೆಗಿನ ಇಡೀ ವಿಶ್ವದ ಮೂಲ ಕಾರಣವು, ಆಧಾರ ಅಥವಾ ಬಿಂದುವು, ಅದರ ಅತ್ಯಂತ ಅತ್ಯಂತ ಅತ್ಯಂತರ್ಭೂತವಾದ ಕೇಂದ್ರವಾಗಿದೆ. ಇದು ಎಷ್ಟೊಂದು ಪದಗಳನ್ನ ಒಟ್ಟೊಟ್ಟಿಗೆ ಕಂಬೈನ್ ಮಾಡಿದ್ದಾರೆ, ಅದಕ್ಕೆ ನಿಮ್ಗೆ ಕನ್ನಡ ಇಲ್ಲಿ ಕಷ್ಟ ಆಗುತ್ತೆ. ಅತ್ಯಂತರ್ಭೂತವಾದಂತ, ಆಯ್ತಾ? ಅತ್ಯಂತ ಅಂತರ್ಭೂತವಾದಂತ ಅಂದ್ರೆ ಒಳಗಡೆ ಭೂತವಾದಂತ ಅಂದ್ರೆ ಒಳಗಡೆ ಸ್ಥಾಪಿತವಾದಂತ ಅಂತ. ಅತ್ಯಂತರ್ಭೂತವಾದಂತ ಅಂತಂದ್ರೆ ಒಳಗಡೆ ಸ್ಥಾಪಿತವಾದಂತ ಕೇಂದ್ರವಾಗಿದೆ. ನಾವು ಅದನ್ನು ದೇವರೆಂದೋ ಬ್ರಹ್ಮವೆಂದೋ ಕರೆಯಬಹುದು. ಹಾಗಾದ್ರೆ ಆ ಕೇಂದ್ರ ಯಾವ ಸ್ಥಿತಿಯಲ್ಲಿ ಇರುತ್ತೆ? ಸೂಕ್ಷ್ಮಾತಿ ಸೂಕ್ಷ್ಮದ ಸ್ಥಿತಿ. ಆ ಸ್ಥಳದಲ್ಲಿ ಕೇಂದ್ರವಿದೆ. ನಾವಿರ್ತಕ್ಕಂಥ ಸ್ಥಿತಿ ಸ್ಥೂಲ ಸ್ಥಿತಿಯಲ್ಲಿ ಇರ್ತೀವಿ. ಹಾಗಾದ್ರೆ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಏನಾಗ್ಬೇಕು? ಆಧ್ಯಾತ್ಮಿಕ ಪ್ರಗತಿ ಆಗ್ತಾ ಆಗ್ತಾ ನಾವು ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥಿತಿಗೆ ಹೋಗಬೇಕು. ಮನುಷ್ಯನ ರಚನೆಯಾದರೂ ವಿಶ್ವದ ರಚನೆಯಂತೆಯೇ ಇರುವುದು. ಈ ಸ್ಥೂಲವಾದ ಬಾಹ್ಯ ವಿಶ್ವದ ಹಿಂದೆ ಹೆಚ್ಚು ಹೆಚ್ಚು ಸ್ಥೂಲವಾದ ಅಸಂಖ್ಯ ವಿಶ್ವಗಳಿರುವಂತೆ ಮನುಷ್ಯನ ಈ ಸ್ಥೂಲವಾದ ಭೌತಿಕ ರೂಪದ ಹಿಂದೆ ಅಸ್ತಿತ್ವದ ಅನೇಕ ಸೂಕ್ಷ್ಮ ರೂಪಗಳಿವೆ. ಇದನ್ನೇ ನಾವು 5 ಕೋಶಗಳು ಅಂತ ಹೇಳ್ತೀವಿ. 5 ಕೋಶ ನಮಗೆ ಗುರುತಿಸ್ಲಿಕ್ಕೆ ಅಂತ ಹೇಳಿದ್ರು, ಬಟ್ ಅಸಂಖ್ಯ ಕೋಶಗಳಿವೆ. ಪೂರ್ಣ ಹೊರಗಿನ ರೂಪವೇ ಈ ಸ್ಥೂಲ ಶರೀರ. ಇದರ ಹಿಂದೆ
ಸೂಕ್ಷ್ಮ ಶರೀರ ಅಥವಾ ಕಾರಣ ಶರೀರಗಳು ಇವೆ. ಹೊರಗಿನ ಈ 3 ರೂಪಗಳ ಹಿಂದೆ ಅನೇಕಾನೇಕ ಸೂಕ್ಷ್ಮ ರೂಪಗಳಿವೆ. ಅವು ಎಷ್ಟು ಸೂಕ್ಷ್ಮವಾಗಿವೆ ಎಂದರೆ ತತ್ವಜ್ಞರು ಅದನ್ನು ಶರೀರಗಳೆಂದು ಕರೆಯದೆ ಆತ್ಮದ ಸುತ್ತಲಿರುವ ಸೂಕ್ಷ್ಮ ಆವರಣಗಳೆಂದು ಕರೆದಿದ್ದಾರೆ. ಒಂದ್ ರೀತಿ ನೋಡಿದ್ರೆ ಸೂಕ್ಷ್ಮ ಆವರಣಗಳು, ಕೋಶಗಳು, ಶರೀರಗಳು ಎಲ್ಲವೂ ಆವರಣಗಳೇ. ನಾವು 3 ಶರೀರ ಅಂದ್ರೂ ಅದು ಆವರಣನೇ, ಕೇಂದ್ರದ ಸುತ್ತ. ನಾವು ಅಂದ್ರೆ ನಮ್ಮ ಕೇಂದ್ರದ ಸುತ್ತ. ನಾವು 5 ಕೋಶ ಅಂತಂದ್ರೆ ಅದು ಆವರಣನೇ, ನಮ್ಮ ಕೇಂದ್ರದ ಸುತ್ತ. ಬೇರೆ ಸೂಕ್ಷ್ಮವಾದಂತ ಆವರಣಗಳನ್ನು ಪಡ್ಕೊಂಡಿದ್ದೀವಿ. ಇದಿಷ್ಟು ನಾವು ಹೆಸರಿಟ್ಟಿರ್ತಕ್ಕಂಥದ್ದು. 3 ಶರೀರ ಅಂತ ಹೆಸರಿಟ್ಟಿದ್ದೀವಿ, 5 ಕೋಶ ಅಂತ ಹೆಸರಿಟ್ಟಿದ್ದೀವಿ. ಹೆಸರಿಟ್ಟಿರ್ತಕ್ಕಂಥದ್ದು ಇಷ್ಟು. ಹೆಸರು ಹಿಡಿದಿರತಕ್ಕಂಥ ಕೋಶಗಳು ಬೇಕಾದಷ್ಟಿದೆ. ಅದನ್ನು ಅವರು ಆವರಣ ಅಂತ ಕರೆದು ಬಿಟ್ಟಿದ್ದಾರೆ. ಬೇರೆ ಯಾವ ಹೆಸರುಗಳು ಕೊಡಕ್ಕೆ ಹೋಗಿಲ್ಲ ಅದಕ್ಕೆ. ತತ್ವಜ್ಞರು ಅದನ್ನು ಶರೀರಗಳೆಂದು ಕರೆಯದೆ ಆತ್ಮದ ಸುತ್ತಲಿರುವ ಸೂಕ್ಷ್ಮ ಆವರಣಗಳೆಂದು ಕರೆದಿದ್ದಾರೆ. ಅಸಂಖ್ಯಾತವಾದ ಅವುಗಳಿಗೆ ಪ್ರತಿಯೊಂದಕ್ಕೂ ಹೆಸರು ಕೊಡುವುದು ಕಠಿಣವಾಗುವುದು. ಅತ್ಯಂತ ಸೂಕ್ಷ್ಮದಿಂದ ಸ್ಥೂಲದವರೆಗೆ ಈ ಅಗಣಿತ ರೂಪಗಳಿಂದ ಮನುಷ್ಯನು ಈ ಜಗತ್ತಿನಲ್ಲಿ ವಿಶ್ವದ ಅಥವಾ ಭಗವದ್ ಅಭಿವ್ಯಕ್ತಿಯ ಪ್ರತಿಕೃತಿಯಂತೆ ಅಸ್ತಿತ್ವದಲ್ಲಿ ಇರುವನು. ಅದಕ್ಕೆ ಮನುಷ್ಯ ವಿಶ್ವದ ಅಭಿವ್ಯಕ್ತಿ, ಭಗವಂತನ ಅಭಿವ್ಯಕ್ತಿ ಏನಿದೆ, ಭಗವಂತನ ಅಭಿವ್ಯಕ್ತಿ ವಿಶ್ವದಲ್ಲಿ ಇರ್ತಕ್ಕಂಥ ಎಲ್ಲವೂ ಕೂಡ ಮನುಷ್ಯನಲ್ಲಿ ಇದೆ. ಅದಕ್ಕೆ ಮನುಷ್ಯ ಭಗವಂತನ ಅಭಿವ್ಯಕ್ತಿಗೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥವನು ಅಂತ ಹೇಳ್ತೀವಿ. ಈಗ ಭಗವಂತನ ಅಭಿವ್ಯಕ್ತಿ 2 ರೀತಿಯಲ್ಲಿ ಆಗಿದೆ. ಒಂದು ಇಡೀ ವಿಶ್ವದಲ್ಲಿ ಒಂದು ರೀತಿಯ ಅಭಿವ್ಯಕ್ತಿ ಆಗಿದೆ, ಇನ್ನೊಂದು ಮನುಷ್ಯನ ರೂಪದಲ್ಲಿ ಅಭಿವ್ಯಕ್ತಿ ಆಗಿದೆ. ಅಂದರೆ ವಿಶ್ವದಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಮನುಷ್ಯನಲ್ಲಿ ಇದೆ. ಇದನ್ನು ತೀರಾ ಹೊರಗಿನ ಪರಿಧಿಯಿಂದ ತೀರಾ ಒಳಗಿನ ಕೇಂದ್ರ ಅಥವಾ ಮೂಲ ಬಿಂದುವಿನವರೆಗೆ ಒಂದು ಪೂರ್ಣ ವರ್ತುಲಕ್ಕೆ ಹೋಲಿಸಲಾಗಿದೆ. ಈಗ ಮನುಷ್ಯನ ಅಸ್ತಿತ್ವದ ತೀರಾ ಒಳಗಿನ ಕೇಂದ್ರ ಅಥವಾ ಮೂಲ ಬಿಂದುವು ಭಗವಂತನ ಸೃಷ್ಟಿಯ ಕೇಂದ್ರವು ಒಂದೇ ಆಗಿದೆ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಮನುಷ್ಯನ ಅಸ್ತಿತ್ವದ ತೀರಾ ಒಳಗಿನ ಕೇಂದ್ರ ಅಥವಾ ಮೂಲ ಬಿಂದುವು ಭಗವಂತನ ಸೃಷ್ಟಿಯ ಕೇಂದ್ರವು ಒಂದೇ ಆಗಿದೆ. ಈ ಕಾರಣಕ್ಕೋಸ್ಕರನೇ ಭಗವತ್ ಸಾಕ್ಷಾತ್ಕಾರವೆಂದರೆ ಆತ್ಮ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರವೆಂದರೆ ಭಗವತ್ ಸಾಕ್ಷಾತ್ಕಾರ ಅಂತ ಕರೆಯುವುದು. ಗೊತ್ತಾಗ್ತಿದೆಯಾ? ಮನುಷ್ಯನು ಭಗವಂತನ ಅಭಿವ್ಯಕ್ತಿಯೇ, ಇಡೀ ಪ್ರಪಂಚ ಕೂಡ ಭಗವಂತನ ಅಭಿವ್ಯಕ್ತಿಯೇ. ಮನುಷ್ಯನಲ್ಲಿರ್ತಕ್ಕಂಥ ಕೇಂದ್ರ, ಇಡೀ ಸೃಷ್ಟಿಯಲ್ಲಿ ಇರತಕ್ಕಂಥ ಕೇಂದ್ರ ಎರಡೂ ಒಂದೇ. ಹಾಗಾಗಿ ನಾವು ನಮ್ಮ ಆತ್ಮದ ಎಡೆಗೆ ಹೋಗಿ ಸಾಕ್ಷಾತ್ಕಾರ ಮಾಡ್ಕೊಂಡ್ರೆ ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಂಡು ನಂದಿನಿ, ಎರಡೂ ಒಮ್ಮೆಲೆ ಆಗತ್ತೆ ಅಂತ ಈ ದೃಷ್ಟಿಕೋನದಲ್ಲಿ. ಈಗ ನಾವು ಟ್ಯೂನಿಂಗ್ ಫೋರ್ಕ್ ಅಂತ ಹೇಳಿದ್ವಲ್ಲ, ಜ್ಞಾಪಕ ಇದೆಯಾ? ಒಂದು ಟ್ಯೂನಿಂಗ್ ಫೋರ್ಕ್ ಇಟ್ಕೊಂಡಿದ್ವಿ. ನಾವು ಒಂದು ಟ್ಯೂನಿಂಗ್ ಫೋರ್ಕ್ ತಂದು ತೋರಿಸ್ಬೇಕು ನಿಮಗೆ. ನಾನು ಸುಮಾರು ಸತಿ ಈ ಟ್ಯೂನಿಂಗ್ ಫೋರ್ಕ್ ಎಕ್ಸಾಂಪಲ್ ಕೊಡ್ತೇನೆ. ನಿಮ್ಗೆ ಯಾರನ್ನು ಟ್ಯೂನಿಂಗ್ ಫೋರ್ಕ್ ನೋಡಿದ್ದೀರಾ? ನೋಡಿದೀವಿ ಸರ್, ನೋಡಿದೀವಿ. ನೋಡಿರಲ್ವಾ? ವೈ ಶೇಪ್ ಅಲ್ಲಿ ಇರುತ್ತಲ್ವಾ, ನೋಡಿದಿರಲ್ವಾ? ಟ್ಯೂನಿಂಗ್ ಫೋರ್ಕ್ಗೆ 2 ರೇಖೆಗಳಿರುತ್ತೆ, ನೋಡಿದೀವಿ. 2 ಕಂಬಿಗಳಿರುತ್ತೆ. ಅದು ಕೆಳಗಡೆ ಹಿಂಗ್ ಬಂದು 2 ಕೂಡ್ಕೊಳ್ಳುತ್ತೆ, ಮತ್ತೆ ಕೆಳಗಡೆ ಒಂದು ಬೇಸ್ ಇರುತ್ತೆ. ಕರೆಕ್ಟಾ? ಒಂದು ಕಂಬಿ ಏನಿದೆ ಟ್ಯೂನಿಂಗ್ ಫೋರ್ಕ್ ಅಲ್ಲಿ, ಒಂದು ಭಾಗ ಏನಿದೆ ಅದು ಭಗವಂತನ ಸೃಷ್ಟಿ, ಇನ್ನೊಂದು ಭಾಗ ಏನಿದೆ ಅದು ಮನುಷ್ಯ. ಈ 2ರ ಆಧಾರ ಕೆಳಗಡೆ ಇರ್ತಕ್ಕಂಥ ಭಗವಂತ. ಈಗ ಮನುಷ್ಯನಿಗೆ ಕೇಂದ್ರವಾಗಿರೋದು ಕೆಳಗಡೆ ಇರ್ತಕ್ಕಂಥ ಆ ಭಗವಂತನೇ, ಇಡೀ ಸೃಷ್ಟಿಗೆ ಕೇಂದ್ರವಾಗಿರೋದು ಕೆಳಗಡೆ ಇರ್ತಕ್ಕಂಥ ಆ ಭಗವಂತನೇ. ಹಾಗಾಗಿ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ಅಂತ ಕರಿತೀವಿ ನಾವು. ಅರ್ಥ ಆಯ್ತಾ? ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಮನುಷ್ಯನಲ್ಲಿರ್ತಕ್ಕಂಥ ಕೇಂದ್ರ, ಭಗವಂತನ ಸಾಕ್ಷಾತ್ಕಾರ ಅಂದ್ರೆ ಈ ಸೃಷ್ಟಿಯಲ್ಲಿ ಇರತಕ್ಕಂಥ ಕೇಂದ್ರ. ಹಾಗಾದ್ರೆ ಮನುಷ್ಯ ಎಲ್ಲಿಂದ ಬಂದ? ಮನುಷ್ಯನು ಭಗವಂತನ ಸೃಷ್ಟಿನೇ. ಸೊ ನಾವು ಎಲ್ಲೋ ಹುಡ್ಕೋ ಬದಲಿಗೆ ಈಗ ಆ ಸೃಷ್ಟಿಯ ಕೇಂದ್ರ ಎಲ್ಲ ಕಡೆನೂ ಇದೆ ಅಂತ ನಾವು ಮಾತಾಡ್ಬೋದು, ವಾದ ಮಾಡ್ಬೋದು. ಅದು ಗುಣಕಾರಿ, ಅದನ್ನು ಅದ್ರ ಬಗ್ಗೆನೂ ಬರ್ತಿದ್ದಾರೆ. ಸೃಷ್ಟಿಯ ಕೇಂದ್ರ ಎಲ್ಲ ಕಡೆ ಇದೆ ಅಂತ, ಅದು ಕರೆಕ್ಟೇ. ಆದರೆ ನಮ್ಗೆ ಅತ್ಯಂತ ಸುಲಭವಾಗಿ ಸಿಗೋದು ಅಂತಂದ್ರೆ ನಮ್ಮ ಒಳಗಡೆ ಆ ಸೃಷ್ಟಿಯ ಕೇಂದ್ರ ಇದೆ, ಅಲ್ಲೇ ಹುಡುಕಿದ್ರೆ ಸುಲಭ ಅಂತ. ಈ 2 ಲೈನ್ ನಿಮಗೆ
ಆತ್ಮ ಸಾಕ್ಷಾತ್ಕಾರ ಅಂದ್ರೇನೆ ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಅಂದ್ರೇನೆ ಆತ್ಮ ಸಾಕ್ಷಾತ್ಕಾರ ಅಂತ ಯಾಕೆ ಅಂತ ಈ 2 ಲೈನ್ ಹೇಳುತ್ತೆ. ಮತ್ತೊಂದ್ಸತಿ ಓದ್ತೀನಿ. ಈಗ ಮನುಷ್ಯನ ಅಸ್ತಿತ್ವದ ತೀರಾ ಒಳಗಿನ ಕೇಂದ್ರ ಅಥವಾ ಮೂಲ ಬಿಂದುವು ಭಗವಂತನ ಸೃಷ್ಟಿಯ ಕೇಂದ್ರವು ಒಂದೇ ಆಗಿದೆ. ಮನುಷ್ಯನು ಅದೇ ಕೇಂದ್ರದಿಂದನೇ ಬಂದಿದ್ದು, ಭಗವಂತನ ಎಲ್ಲ ಸೃಷ್ಟಿಯು ಅದೇ ಕೇಂದ್ರದಿಂದಲೇ ಬಂದಿದ್ದು. ನಾವು ಆ ಕೇಂದ್ರಕ್ಕೆ ಹೋಗಿ ಮುಟ್ಟಿದ್ರೆ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡಂಗೆ. ಇದರ್ಥ ಆಗ್ತಿದ್ಯಾ? ಭಗವತ್ ಸಾಕ್ಷಾತ್ಕಾರವೆಂದರೆ ಆತ್ಮ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರವೆಂದರೆ ಭಗವಂತನ ಸಾಕ್ಷಾತ್ಕಾರ. ಶೂನ್ಯವೆಂದು ಕರೆಯಲಾದ ಒಂದೇ ಬಿಂದುವಿನಿಂದ ಈ ವಿಶ್ವವೆಲ್ಲ ವಿಕಾಸ ಕ್ರಮದಿಂದ ಅಸ್ತಿತ್ವದಲ್ಲಿ ಬಂದಿತು. ಅದೇ ರೀತಿ ಮನುಷ್ಯನ ಅಸ್ತಿತ್ವವು ಅದೇ ಬಿಂದುವಿನಿಂದ ವಿಕಸಿತವಾಯಿತು. ಆ ಶೂನ್ಯ ಅನ್ನೋ ಬಿಂದುವಿನಿಂದಲೇ ಮನುಷ್ಯನೂ ಬಂದ, ಸಮಸ್ತ ಸೃಷ್ಟಿಯೂ ಬಂತು. ಆದ್ರೆ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಮನುಷ್ಯ ಆ ಶೂನ್ಯದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಕ್ಷೋಭದಲ್ಲಿ ಏನಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಆ ಶಕ್ತಿಯನ್ನು ಸಹ ತಗೊಂಡು ಬಂದ. ಅದಕ್ಕೆ ಎಲ್ಲ ಸೃಷ್ಟಿಗಳಲ್ಲಿ ಅತ್ಯಂತ ಭಗವಂತನಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಸೃಷ್ಟಿ ಅಂತಂದ್ರೆ ಮನುಷ್ಯ. ಯಾಕೆ ಅಂತಂದ್ರೆ ಭಗವಂತ ತಾನು ಹೇಗಿದನೋ ಅದೇ ರೀತಿಯಲ್ಲಿ ಮನುಷ್ಯನಲ್ಲಿ ಅಭಿವ್ಯಕ್ತಿಗೊಳಿಸಿದ್ದಾನೆ ಅಂತ. ಬೇರೆ ಎಲ್ಲ ಸೃಷ್ಟಿಯ ವಸ್ತುಗಳಿದೆಯಲ್ಲ, ಸೃಷ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳಲ್ಲಿ ಮನುಷ್ಯನಲ್ಲಿ ಭಗವಂತ ಅಭಿವ್ಯಕ್ತಿ ಆದಷ್ಟು ಬೇರೆ ಯಾವ ಒಂದು ವಸ್ತುವಿನಲ್ಲೂ ಭಗವಂತ ಅಭಿವ್ಯಕ್ತಿ ಆಗಿಲ್ಲ. ಎಲ್ಲದರಲ್ಲೂ ಭಗವಂತನ ಅಂಶ ಇದೆ, ಆದರೆ ಭಗವಂತನ ಅಭಿವ್ಯಕ್ತಿ ಆ ಒಂದು ಮಟ್ಟಕ್ಕಾಗಿಲ್ಲ. ಮನುಷ್ಯನಲ್ಲಿ ಆಗಿರುವಷ್ಟು ಮಟ್ಟಿಗೆ ಬೇರೆ ಯಾವ ಒಂದು ವಸ್ತುವಿನಲ್ಲೂ ಕೂಡ ಆಗಿಲ್ಲ. ಹಾಗಾಗಿ ಕ್ರಿಶ್ಚಿಯಾನಿಟಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಗಾಡ್ ಕ್ರಿಯೇಟೆಡ್ ಮ್ಯಾನ್ ಇನ್ ಇಸ್ ಓನ್ ಫಾರ್ಮ್ ಅಂತ ಬರೀತಾರೆ. ಭಗವಂತ ಹೇಗಿದನೋ ಹಾಗೆ ತನ್ನನ್ನು ತಾನು ಮನುಷ್ಯನಲ್ಲಿ ಅಭಿವ್ಯಕ್ತಿಗೊಳಿಸಿದ್ದಾನೆ ಅಂತ ಬರೀತಾರೆ. ಭಗವಂತ ಹೇಗಿದನೋ ಅದೇ ರೀತಿ ಮನುಷ್ಯನಲ್ಲಿ ಅಭಿವ್ಯಕ್ತಿ ಆಗಿದ್ದಾನೆ. ಹಾಗಾದ್ರೆ ಬೇರೆ ಎಲ್ಲ ವಸ್ತುಗಳಲ್ಲಿ ಹೇಗೆ ಅಭಿವ್ಯಕ್ತಿ ಆಗಿದ್ದಾನೆ? ಸ್ವಲ್ಪ ಕಡಿಮೆ ಅಭಿವ್ಯಕ್ತಿ ಆಗಿದ್ದಾನೆ. ಬೇರೆ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಗಿಡ ಮರಗಳಲ್ಲಿ, ಬೇರೆ ಪಂಚಭೂತಗಳಲ್ಲಿ, ಅದರಲ್ಲೆಲ್ಲವೂ ಕೂಡ ಭಗವಂತ ಅಲ್ಲೂ ಕೂಡ ಅಭಿವ್ಯಕ್ತಿ ಆಗಿದ್ದಾನೆ, ಆದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅಭಿವ್ಯಕ್ತಿ ಆಗಿದ್ದಾನೆ. ಅತ್ಯಂತ ಹೆಚ್ಚಿನ ಸ್ತರದಲ್ಲಿ ಅಭಿವ್ಯಕ್ತಿ ಆಗಿರ್ತಕ್ಕಂಥದ್ದು ಕೇವಲ ಮನುಷ್ಯನಲ್ಲಿ ಮಾತ್ರ. ಹ್ಯಾಕ್ ಮಾಡಿದಾನಂದ್ರೆ, ಇಡೀ ಸೃಷ್ಟಿ ತಗೊಂಡಂತೆ, ಇಡೀ ಸೃಷ್ಟಿ ತಗೊಂಡು ಅದನ್ನೆಲ್ಲ ಒಂದಕ್ಕೆ ಪ್ಯಾಕ್ ಮಾಡಿದಂತೆ. ಆ ಒಂದಕ್ಕೆ ಪ್ಯಾಕ್ ಮಾಡಿ ಜೀವ ಕೊಟ್ಟಾಗ ಅದನ್ನ ಮನುಷ್ಯ ಅಂತ ಕರೆದ. ಇಡೀ ಸೃಷ್ಟಿ ತಗೊಂಡ, ಅವ್ನು ಮಾಡಿರ್ತಕ್ಕಂಥ ಇಡೀ ಸೃಷ್ಟಿ ತಗೊಂಡು ಅವನ ಸೃಷ್ಟಿಯಲ್ಲಿ ಇರತಕ್ಕಂಥ ಎಲ್ಲ ಅಂಶ ತಗೊಂಡು ಒಂದು ಕಡೆ ಪ್ಯಾಕ್ ಮಾಡಿದೆ ಅಂತ ಇಟ್ಕೊಳ್ಳಿ. ಆ ಪ್ಯಾಕ್ ಮಾಡಿರ್ತಕ್ಕಂಥವ್ರಿಗೆ ಮನುಷ್ಯ ಅಂತ ಕರೆದ. ಅರ್ಥ ಆಯ್ತು? ಅಂದ್ರೆ ಮನುಷ್ಯ ಇಡೀ ವಿಶ್ವದಲ್ಲಿ ಇರತಕ್ಕಂಥ ಎಲ್ಲ ಶಕ್ತಿಗಳ ಪ್ಯಾಕ್ಡ್ ಫಾರ್ಮ್. ಇಡೀ ಸೃಷ್ಟಿ ಮನುಷ್ಯನಲ್ಲಿ ಏನಿದೆಯೋ ಅದೆಲ್ಲದರ ಅನ್ಪ್ಯಾಕ್ಡ್ ಫಾರ್ಮ್. ಇದು ಅರ್ಥ ಆಗ್ತಿದ್ಯಾ? ಇಡೀ ಸೃಷ್ಟಿನಲ್ಲಿ ಏನಿದೆ ಅದೆಲ್ಲವೂ ಕೂಡ ಮನುಷ್ಯನಲ್ಲಿ ಪ್ಯಾಕ್ ಆಗಿದೆ. ಹಾಗಾದ್ರೆ ಮನುಷ್ಯನ ಅನ್ಪ್ಯಾಕ್ ಮಾಡಿದ್ರೆ, ಓಪನ್ ಮಾಡಿದ್ರೆ, ಇಡೀ ಸೃಷ್ಟಿಯ ಶಕ್ತಿಗಳೆಲ್ಲ ಹೊರಗಡೆ ಹೋಗಿ ಉಳ್ಕೊಳ್ಳುತ್ತೆ, ಅನ್ಪ್ಯಾಕ್ ಆಗುತ್ತೆ. ಅನ್ಪ್ಯಾಕ್ ಮಾಡಿದ್ರೆ ಒಂದೊಂದು ಕಡೆ ವಸ್ತುಗಳು ಇಡ್ತೀವಲ್ವ ನಾವು. ನೋಡಿ, ನಾವೆಲ್ಲ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ತೀವಿ ಅಂತ ಇಟ್ಕೊಳ್ರಿ, ಎಲ್ಲ ಸೂಟ್ ಕೇಸಲ್ಲಿ ಹಾಕಿದ್ರಿ. ಆ ಸೂಟ್ ಕೇಸ್ ಮನುಷ್ಯ ಅಂತ ಇಟ್ಕೊಳ್ರಿ. ಆ ಸೂಟ್ ಕೇಸಲ್ಲಿ ಏನಿದೆ? ಮನೆಯಲ್ಲಿ ಇದ್ದಂತೆ ಎಷ್ಟೊಂದು ವಸ್ತುಗಳನ್ನ ತಗೊಂಡ್ಬಂದು ನೀವು ಪ್ಯಾಕ್ ಮಾಡಿದ್ದೀರ, ಅದು ಸೂಟ್ ಕೇಸು, ಅದು ಮನುಷ್ಯ. ಅದೇ ನಾವು ಸೂಟ್ ಕೇಸ್ನ ಓಪನ್ ಮಾಡಿ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿದ್ವೋ ಎಲ್ಲ ವಾಪಸ್ ಅದನ್ನ ಇಟ್ಟುಬಿಟ್ರೆ ಅದು ಪ್ರಪಂಚ ಆಯ್ತು. ಇಲ್ಲಿಗೆ ನಿಲ್ಲಿಸ್ತೀನಿ. ಈ 2 ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳೋದು. ಇದ್ರಲ್ಲಿ ಏನಾದ್ರು ಪ್ರಶ್ನೆಗಳಿತ್ತು ಅಂತಂದ್ರೆ ಕೇಳಿ. ಮೊದಲನೇದು, ಮನುಷ್ಯನ ಕೇಂದ್ರ ಏನಿದೆ, ಭಗವಂತ ಸೃಷ್ಟಿ ಮಾಡಿರತಕ್ಕಂಥ ಸೃಷ್ಟಿಯ ಕೇಂದ್ರ ಏನಿದೆ, 2 ಒಂದೇ. ಈ ಕಾರಣದಿಂದ ಆತ್ಮ ಸಾಕ್ಷಾತ್ಕಾರ ಅಂತಂದ್ರೆ ಭಗವತ್ ಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರ ಅಂದ್ರೆ ಆತ್ಮ ಸಾಕ್ಷಾತ್ಕಾರ. ಇದು ಒಂದು ಪಾಯಿಂಟ್. ಎರಡನೇದು, ಭಗವಂತ ಏನ್ ಮಾಡಿದಾನೆ, ಮನುಷ್ಯನ ಹ್ಯಾಕ್ ಸೃಷ್ಟಿ ಮಾಡಿದಾನಂದ್ರೆ, ಅವನು ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಅದರ ಒಂದು ಅಂಶ ತಗೊಂಡು ಮನುಷ್ಯನಲ್ಲಿ ಇಟ್ಟಿದ್ದಾನೆ, ಪ್ಯಾಕ್ ಮಾಡಿ ಎಲ್ಲ ತಗೊಂಡ್ಬಂದು ಮನುಷ್ಯನ ಸೃಷ್ಟಿ ಮಾಡಿಬಿಟ್ಟು ಒಂದು ರೂಪ ಕೊಟ್ಬಿಡೋದಕ್ಕೆ ಮನುಷ್ಯ ಅಂತ ಮಾಡಿದ್ದಾನೆ. ಹಾಗಾಗಿ ಮನುಷ್ಯನಲ್ಲಿ ಇಡೀ ಸೃಷ್ಟಿನಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳ ಅಂಶ ಇದೆ, ಅದು ಮನುಷ್ಯ. ಸರಿ, ಹೀಗೆ ನಾವು ದೇಹತ್ಯಾಗ ಮಾಡಿದ್ಮೇಲೆ
ನಾವು ದೇಹವನ್ನು ಸುಡ್ತೀವಿ. ದೇಹ ಸುಟ್ಟಾಗ ಏನಾಗುತ್ತೆ? ನಾವೇನಂತ ಹೇಳ್ತೀವಿ? ದೇಹ ಸುಟ್ಟ ಮೇಲೆ ದೇಹದಲ್ಲಿ ಇರ್ತಕ್ಕಂಥ ಪಂಚಭೂತಗಳೆಲ್ಲ ಆಯಾ ಭೂತಗಳಲ್ಲಿ ಹೋಗಿ ಲೈವ್ ಆಯ್ತು ಅಂತ ಹೇಳ್ತೀವಿ. ಕರೆಕ್ಟಾ? ದೇಹದಲ್ಲಿ ಇರ್ತಕ್ಕಂಥ ಪಂಚಭೂತಗಳೆಲ್ಲ ಆಯಾ ಭೂತಗಳಿಗೆ ವಾಪಸ್ ಹೋಗಿ ಲೈವ್ ಆಯ್ತು ಅಂತ. ಈಗ ನಮ್ಮಲ್ಲಿ 5 ಪಂಚಭೂತಗಳು ಇದೆ. ನಮ್ಮಲ್ಲಿ ಆಕಾಶ ತತ್ವ ಇದೆ, ಭೂಮಿಯ ತತ್ವ ಇದೆ, ಗಾಳಿ ತತ್ವ ಇದೆ, ವಾಯು ತತ್ವ ಇದೆ, ವರುಣ ತತ್ವ ಇದೆ, ನೀರಿನ ತತ್ವ ಇದೆ. ಈ 5 ತತ್ವಗಳಲ್ಲಿದೆ. ಇಡೀ ಸೃಷ್ಟಿಯಲ್ಲಿ ಈ 5 ತತ್ವಗಳೇ ಇರೋದು. ನಾವು ಆ 5 ತತ್ವಗಳಲ್ಲಿ ಸ್ವಲ್ಪನ ತಗೊಂಡು ನಾವು ಮನುಷ್ಯ ಅಂತ ಆಗಿದ್ವಿ. ಹಾಗಾದ್ರೆ ನಾವು ಈ ಮನುಷ್ಯ ರೂಪ ತ್ಯಾಗ ಮಾಡಿದಾಗ ಏನಾಗುತ್ತೆ? ನಮ್ಮಲ್ಲಿ ಇರ್ತಕ್ಕಂಥ ಈ ಪಂಚಭೂತಗಳೇನಿದೆ ವಾಪಸ್ಸು ಅದೇ ಹೊರಗಡೆ ಇರ್ತಕ್ಕಂಥ ಪಂಚಭೂತಗಳ ಜೊತೆಗೆ ಲೀನವಾಗುತ್ತೆ. ಹಾಗಾದ್ರೆ ಹೊರಗಡೆ ಇರ್ತಕ್ಕಂಥ ಪಂಚಭೂತಗಳು ಅಂದ್ರೆ ಯಾವುದು? ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಪಂಚಭೂತಗಳು. ಹೊರಗಡೆ ಪಂಚಭೂತಗಳಿದೆ, ನಮ್ಮಲ್ಲೂ ಪಂಚಭೂತಗಳಿದೆ. ಹೊರಗಡೆ ಭಗವಂತನ ಬೇರೆ ಬೇರೆ ಶಕ್ತಿಗಳಿದೆ, ನಮ್ಮಲ್ಲೂ ಬೇರೆ ಬೇರೆ ಶಕ್ತಿಗಳಿದೆ. ಸರಿನಾ? ಲಾಸ್ಟ್ ಟೈಮ್ ಬಂದಾಗ ನಾವು ಇದನ್ನ ಪ್ರಶ್ನೆ ಕೇಳಿದ್ವಿ. ಪ್ರತಿಯೊಂದು ಚಕ್ರಕ್ಕೂ ಕೂಡ ಒಂದೊಂದು ಅಧಿದೇವತೆ ಇರ್ತಾರೆ. ಯಾವ್ಯಾವ್ದು ಅಧಿದೇವತೆ ಅಂತ ಓದ್ಕೊಂಡ್ ಬನ್ನಿ ಅಂತ ನಾವು ಕೇಳಿದ್ವಿ. ಈಗ ಯಾರಿಗೂ ಮೆಡಿಟೇಷನ್ ಬಂದವರು ಕೇಳಿದ್ವಿ ನಾವು. ನಮ್ಮಲ್ಲಿ 7 ಚಕ್ರಗಳು ಅಂತ ಹೇಳ್ತೀವಲ್ಲ, ಸಪ್ತ ಚಕ್ರಗಳು ಅಂತ ಹೇಳ್ತೀವಲ್ಲ, ಆ ಸಪ್ತ ಚಕ್ರಗಳು ನಮ್ಮ 7 ಚಕ್ರಗಳಲ್ಲಿ ಆ ಅಧಿದೇವತೆ ಸ್ಥಾಪಿತವಾಗಿದ್ದಾರೆ. ಸಪ್ತ ಚಕ್ರಗಳಲ್ಲಿ ಅಂದ್ರೆ ಹೊರಗಡೆ ಇರತಕ್ಕಂಥ ಅಧಿದೇವತೆ, ಆದ್ರೆ ಚಕ್ರಗಳ ರೂಪದಲ್ಲಿ ನಮ್ಮ ಮನುಷ್ಯನ ದೇಹದಲ್ಲೂ ಕೂಡ ಅದು ಪ್ರತಿಷ್ಠಾಪಿತವಾಗಿದ್ದಾರೆ. ಅಂದ್ರೆ ಇಷ್ಟೇ ನೀವು ತಿಳ್ಕೊಬೇಕಾಗಿರೋದು. ಭೌತಿಕ ದೇಹ ಅಂತ ನಾವೇನ್ ತಗೊಂಡಿದ್ದೀವಿ, ನಮ್ಮ ಒಂದು ಶರೀರ ರಚನೆ ಏನಿದೆ, ಇಲ್ಲಿ ಶರೀರ ರಚನೆ ಅಂತಂದ್ರೆ 3: ಆತ್ಮ, ಕಾರಣ ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ಇದೆಲ್ಲವೂ ಸೇರಿ ಒಬ್ಬ ಮನುಷ್ಯ ಅಂತ ಆಗುತ್ತೆ. ಒಬ್ಬ ಮನುಷ್ಯ ಅಂತ ಆಗ್ಬೇಕಾದ್ರೆ ಈ 4 ಇರ್ಬೇಕು. ಆತ್ಮ ಇರ್ಬೇಕು, ಕಾರಣ ಶರೀರ ಇರ್ಬೇಕು, ಸ್ಥೂಲ ಶರೀರ ಇರ್ಬೇಕು, ಸೂಕ್ಷ್ಮ ಶರೀರ ಇರ್ಬೇಕು. ಇಷ್ಟೂ ಸೇರಿದ್ರೆ ಜೀವ ಅಂತ ಆಗುತ್ತೆ. ಈ ಜೀವಕ್ಕೆ ಇಡೀ ಪ್ರಪಂಚದಲ್ಲಿ, ವಿಶ್ವದಲ್ಲಿ ಭಗವಂತ ಏನ್ ಸೃಷ್ಟಿ ಮಾಡಿದಾನೆ ಅದೆಲ್ಲವೂ ಕೂಡ ಈ ಜೀವದಲ್ಲೇ ಇದೆ. ಈ ಜೀವದಲ್ಲಿ ಇರ್ತಕ್ಕಂಥದ್ದೆಲ್ಲವೂ ಪ್ರಪಂಚದಲ್ಲಿದೆ, ಪ್ರಪಂಚದಲ್ಲಿ ಇರ್ತಕ್ಕಂಥದ್ದೆಲ್ಲವೂ ಜೀವದಲ್ಲಿದೆ. ಇಷ್ಟನ್ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಸರಿನಾ? ಯಾರಾದ್ರೂ ಏನಾದ್ರು ಪ್ರಶ್ನೆ ಕೇಳುವಂತೆ ಕೇಳಿ. ಪುಷ್ಪ ಕೇಳ್ರಿ. ಬ್ರದರ್, ಇದು ಹೊರಗಿನ ವೃತ್ತಕ್ಕೆ ಒಳಗಡೆ ಇರೋ ವೃತ್ತ ಕೇಂದ್ರ ಆಗಿದೆ ಅಂತ ಹೇಳಿದಾರಲ್ಲ, ಅದು ಯಾವ ತರ ಬ್ರದರ್? ಒಂದೇ ಸೆಂಟರ್ ಆಗತ್ತಲ್ಲ ಎಲ್ಲದಕ್ಕೂ? ಈಗ ನಾವು ಕ್ಯಾಂಪಸ್ ಇಟ್ಕೊಂಡು ಇದ್ ಮಾಡಿದ್ರೆ ಮಧ್ಯ ಒಂದ್ ಸೆಂಟರ್ ಇಟ್ಕೊಂಡು ಹೊರಗಡೆ ದೊಡ್ಡದು ಚಿಕ್ಕದು ಮಾಡ್ತಾ ಹೋಗ್ತೀವಿ. ಸೆಂಟ್ರ್ ಒಂದೇ ಇರುತ್ತಲ್ಲ, ಅದು ಹೆಂಗೆ ಹೊರಗಿಂದಕ್ಕೆ ಒಳಗಡೆ ಚಿಕ್ಕದು ಇದಾಗತ್ತೆ, ಸೆಂಟರ್ ಆಗತ್ತೆ ಅಂತ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಹೇಳಿ. ನೋಡ್ರಿ, ಒಂದು ತಟಸ್ಥವಾದಂತ ಒಂದು ಸರೋವರ ತಗೊಳ್ರಿ. ಸರೋವರದಲ್ಲಿ ನೀರಿದೆ. ಆ ಸರೋವರದಲ್ಲಿ ಎಲ್ಲೋ ಏನೋ ಒಂದು ಬಿತ್ತು ಅಂತ ಇಟ್ಕೊಳ್ರಿ. ಒಂದು ಕಲ್ಲು ಬಿತ್ತು ಅಥವಾ ಒಂದು ಎಲೆ ಬಿತ್ತು, ಏನೋ ಬಿತ್ತು. ಆ ಎಲೆ ಬಿದ್ದಿದ ತಕ್ಷಣ ಅಥವಾ ಕಲ್ಲು ಬಿದ್ದಿದ ತಕ್ಷಣನೇ ಆ ಕಲ್ಲು ಎಲ್ಲಿ ಬೀಳುತ್ತಲ್ವ ಅದು ಸೆಂಟರ್. ಆ ಕಲ್ಲು ಬಿದ್ದಿದ ತಕ್ಷಣ ಸರೋವರದಲ್ಲಿ, ತಟಸ್ಥವಾಗಿರ್ತಕ್ಕಂಥ ಸರೋವರದಲ್ಲಿ ಏನ್ ನೋಡ್ತೀರ ನೀವು? ಕಲ್ಲು ಬಿತ್ತಪ್ಪ, ಎಲ್ಲೋ ಒಂದ್ ಕಡೆ ಬಿತ್ತು, ಏನ್ ನೋಡ್ತೀರಾ ನೆಕ್ಸ್ಟ್? ಅಲೆಗಳು. ಬಟ್ ಅಲೆಗಳು ಯಾವ ರೀತಿ ಇರುತ್ತೆ ನೀವು ನೋಡಿದಾಗ? ತರಂಗಗಳು ಗುಂಡಿಗಿರುತ್ತೆ, ವೃತ್ತಾಕಾರದಲ್ಲಿ ತಾನೇ ಇರುತ್ತೆ. ನೀವು ಬೇಕಾದ್ರೆ ಮನೆಯಲ್ಲಿ ಮಾಡಿ ನೋಡ್ರಿ. ಮನೆಯಲ್ಲಿ ಒಂದ್ ಬಕೆಟ್ ನೀರ್ ಇಡ್ರಿ. ನೀರ್ ಇಟ್ಬಿಟ್ಟು ಅದ್ರಲ್ಲಿ ಏನೋ ಒಂದು ಗೋಲಿನೋ ಏನೋ ಒಂದು ವಸ್ತು ಹಾಕ್ರಿ. ಏನ್ ನೋಡ್ತೀರಾ? ನೀರು ಪೂರ್ತಿ ತಟಸ್ಥವಾಗ್ಲಿಕ್ಕೆ ಬಿಡ್ರಿ, ಒಂದು ವಸ್ತು ಹಾಕ್ರಿ, ಅದ್ರಲ್ಲಿ ಸೆಂಟರ್ ಒಂದು ಹಾಕ್ರಿ. ಹಾಕಿದ ತಕ್ಷಣನೇ ಆ ವಸ್ತು ಎಲ್ಲಿ ಬೀಳುತ್ತಲ್ವ ಅದು ಸೆಂಟರ್. ಅದು ಬಿದ್ದಿದ ಮೇಲೆ ಎಲ್ಲ ಸುತ್ತ ಅದು ತರಂಗಗಳು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆ ತರಂಗಗಳು ಸ್ಪ್ರೆಡ್ ಆಗ್ತಿರೋದನ್ನೇ ನೀವು ನೋಡ್ತೀರಾ. ಆ ತರಂಗಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ವರ್ತುಲಾಕಾರದಲ್ಲಿ ಇರುತ್ತೆ. ಇದನ್ನೇ ಬಾಬೂಜಿ ಅವರು ಹೇಳ್ತಾ ಇರೋದು. ಈಗ ನೀವು ಆ ತರಂಗಗಳು ಬರುತ್ತಲ್ವಾ, ಎಷ್ಟೊಂದು ತರಂಗಗಳು ಬರುತ್ತೆ. ಆ ಹೊರಗಿನ ತರಂಗಕ್ಕೆ ಒಳಗಡೆ ಇರ್ತಕ್ಕಂಥ ತರಂಗ ಕೇಂದ್ರ, ಆ ಒಳಗಿನ ತರಂಗಕ್ಕೆ ಅದ್ರ ಒಳಗಡೆ ಇರ್ತಕ್ಕಂಥ ತರಂಗ ಕೇಂದ್ರ, ಅದ್ರ ಒಳಗಡೆ ಇರ್ತಕ್ಕಂಥ ತರಂಗಕ್ಕೆ ಮತ್ತಷ್ಟು ಒಳಗಡೆ ಇರ್ತಕ್ಕಂಥ ತರಂಗ ಕೇಂದ್ರ. ಇವೆಲ್ಲದಕ್ಕೂ ಮೂಲ ಕೇಂದ್ರ ಅಂತಂದ್ರೆ ಎಲ್ಲಿ ಆ ವಸ್ತು ಬಿತ್ತಲ್ಲ ಅದು ಕೇಂದ್ರ.
ಇದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿರ್ಬೇಕಾದ್ರೆ. ಸುಮ್ಮನೆ ಒಂದು ಟಬ್ಬಲ್ಲಿ ನೀರಿಡ್ರಿ, ಅದು ಪೂರ್ತಿ ಸೆಟ್ಲ್ ಆಗೋವರೆಗೂ ಕಾಯಿರಿ, ಒಂದು ಟಬ್ಬಲ್ಲಿ ನೀರು ತುಂಬಿಸ್ಬಿಟ್ಟು. ಆಮೇಲೆ ಏನೋ ಒಂದು ಕಾಯಿನೋ ಏನೋ ಹಾಕ್ರಿ ಮಧ್ಯದಲ್ಲಿ, ನೋಡ್ರಿ ಹಾಗೆ ತರಂಗಗಳು ಏರುತ್ತೆ ಅಂತ. ಇದೇ ರೀತಿ ಸೃಷ್ಟಿಯಾಗಿದೆ ಅಂತ ಬರೀತಾ ಇದ್ದಾರೆ ಬಾಬೂಜಿ ಅವರು. ತರಂಗಗಳು ಹಾಗೆ ಒಂದಾದ್ಮೇಲೆ ಒಂದು ತರಂಗಗಳು ಬರುತ್ತಲ್ವಾ, ಅದು ಯೂನಿಫಾರ್ಮ್ ಆಗಿರಲ್ಲ. ಒಂಚೂರು ತರಂಗ ಬರುತ್ತೆ, ಒಂದು ವೇವ್ ಬರುತ್ತೆ, ಮತ್ತೆ ಒಂಚೂರು ಗ್ಯಾಪ್ ಇರುತ್ತೆ, ಮತ್ತೊಂದು ವೇವ್ ಬರುತ್ತೆ, ಮತ್ತೊಂದು ಗ್ಯಾಪ್ ಇರುತ್ತೆ, ಮತ್ತೊಂದು ವೇವ್ ಬರುತ್ತೆ, ಮತ್ತೊಂದು ಗ್ಯಾಪ್ ಇರುತ್ತೆ, ಹಾಗೆ ಬರುತ್ತೆ. ಇದು ನೋಡಿದಿರಾ? ನೆಕ್ಸ್ಟ್ ಟೈಮ್ ಯಾವ್ದಾನು ಲೇಕಿಗೆ ಏನಾದ್ರು ಹೋದ್ರೆ, ಆ ಲೇಕ್ನಲ್ಲಿ ಎಲ್ಲಿ ನೀರು ತಟಸ್ಥವಾಗಿರುತ್ತಲ್ವಾ ಅಲ್ಲಿ ಹೋಗ್ಬಿಟ್ಟು ನೀವು ಸುಮ್ಮನೆ ಏನಾದ್ರು ಒಂದು ಕಲ್ಲು ಹಾಕ್ರಿ ಅಲ್ಲಿ, ನೋಡ್ರಿ ಹೆಂಗ್ ಬರುತ್ತೆ ಅಂತ. ನಿಮಗೆ ತರಂಗಗಳ ಫಾರ್ಮ್ ಆಗೋದು ಗೊತ್ತಾಗುತ್ತೆ. ತರಂಗಗಳಲ್ಲಿ ಯೂನಿಫಾರ್ಮ್ ಆಗಿರಲ್ಲ. ಒಂಚೂರು ಅಲೆ ಬರುತ್ತೆ ಮತ್ತೆ ತಟಸ್ಥವಾಗುತ್ತೆ, ಒಂಚೂರು ಅಲೆ ಬರುತ್ತೆ ಮತ್ತೆ ತಟಸ್ಥವಾಗುತ್ತೆ, ಒಂಚೂರು ಅಲೆ ಬರುತ್ತೆ ಮತ್ತೆ ತಟಸ್ಥವಾಗುತ್ತೆ. ನಾವು ಆ ಒಂದೊಂದು ತರಂಗನ ಒಂದೊಂದು ಅಲೆ ಅಂತ ಕರಿತೀವಿ ನಾವು. ಕರೆಕ್ಟಾ? ಸಮುದ್ರದಲ್ಲಿ ಹಂಗೆ ಏನಾಗೋದು, ಒಂದ್ ಅಲೆಯಿಂದ ಇನ್ನೊಂದು ಅಲೆ ಇರುತ್ತೆ, ಆ ಅಲೆಯಿಂದ ಇನ್ನೊಂದು ಅಲೆ ಇರುತ್ತೆ, ಆ ಅಲೆಯಿಂದ ಇನ್ನೊಂದು ಅಲೆ ಇರುತ್ತೆ. ನೀವು ಹುಡ್ಕೊಂಡು ಹೋಗ್ಬೇಕು ಎಲ್ಲಪ್ಪ ಈ ಅಲೆಗೆ ಸೆಂಟರ್ ಎಲ್ಲಿದೆ ಅಂತ. ಸರಿನಾ? ಈ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ರಿ, ಆವಾಗ ನಿಮಗೆ ಬಾಬೂಜಿ ಅವ್ರು ಏನ್ ಬರ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಹೊರಗಿನ ಸರ್ಕಲ್ಗೆ ಒಳಗಿನ ಸರ್ಕಲ್ ಕೇಂದ್ರ, ಒಳಗಿನ ಸರ್ಕಲ್ಗೆ ಅದ್ರ ಒಳಗಡೆ ಇರ್ತಕ್ಕಂಥ ಸರ್ಕಲ್ ಕೇಂದ್ರ, ಅದ್ರ ಒಳಗಡೆ ಇರ್ತಕ್ಕಂಥ ಸರ್ಕಲ್ಗೆ ಇನ್ನೂ ಒಳಗಡೆ ಇರ್ತಕ್ಕಂಥ ಸರ್ಕಲ್ ಕೇಂದ್ರ. ಕಡೆಗೆ ನಾವು ಯಾವ ಹಂತಕ್ಕೆ ಬರ್ತೀವಿ ಅಂತಂದ್ರೆ ಮೂಲದವರೆಗೆ ಬರ್ತೀವಿ. ಮೂಲ ಅಂದ್ರೆ ಕೇಂದ್ರ ಅಂದ್ರೆ ಅಲ್ಲಿ, ಮೂಲ ಅಂತಂದ್ರೆ ಸೂಕ್ಷ್ಮಾತಿ ಸೂಕ್ಷ್ಮದ ಸ್ಥಳ, ಅಲ್ಲಿವರೆಗೂ ಬರ್ತೀವಿ ನಾವು. ಸರಿನಾ? ಹಾಗಾದ್ರೆ ಆ ಕಾಯಿನ್ ಎಲ್ಲಿ ಬಿತ್ತಲ್ವಾ, ಅಥವಾ ಆ ಕಲ್ಲು ಎಲ್ಲಿ ಬಿತ್ತಲ್ವಾ, ಅಲ್ಲಿ ಎಷ್ಟು ಮಟ್ಟಿಗೆ ಸರ್ಕಲ್ ಇರುತ್ತೆ ಅಂತ, ಒಂದು ಸಣ್ಣ ಸರ್ಕಲ್ ಇರುತ್ತೆ ಅಷ್ಟೇ. ಅಲ್ಲಿ ಸಣ್ಣ ವರ್ತುಲ ಇರುತ್ತೆ. ಎಲ್ಲಿ ಬಿದ್ದಿರುತ್ತಲ್ವಾ ಅಲ್ಲಿ ಒಂದು ಸಣ್ಣ ವರ್ತುಲ ಸೃಷ್ಟಿಯಾಗುತ್ತೆ. ಆ ಸಣ್ಣ ವರ್ತುಲದ ಸೃಷ್ಟಿಯ ಪ್ರಭಾವದಿಂದ ಇದಿಷ್ಟೂ ವರ್ತುಗಳು ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ ಕಾಲಕ್ರಮೇಣದಲ್ಲಿ. ಸರಿ ಗೀತಾ ಅವರೇ? ಅರ್ಥ ಆಯ್ತು ಬ್ರದರ್. ಸಾರಿ. ಗೀತಾ ಅವ್ರು ಕೇಳ್ರಿ, ನೀವು ಅದೇ ಪ್ರಶ್ನೆ ಕೇಳ್ಬೇಕಂತಿದ್ರ? ಅರ್ಥ ಆಯ್ತು. ಅಲ್ಲ, ಒಟ್ಟಿನಲ್ಲಿ ಒಂದಕ್ಕೆ ಎಲ್ಲದಕ್ಕೂ ಒಂದೇ ಕೇಂದ್ರ ಆಗತ್ತಲ್ಲ ಅನ್ಸ್ತಾ ಇತ್ತು. ಮೂಲದಲ್ಲಿ ಒಂದೇ ಕೇಂದ್ರ ಇದೆ, ಬಟ್ ಎಷ್ಟೊಂದು ಸರ್ಕಲ್ಸ್, ಎಷ್ಟೊಂದು ವರ್ತುಗಳು ಇರೋದ್ರಿಂದ ಹೊರ ವರ್ತುಲಕ್ಕೆ ಒಳ ವರ್ತುಲ ಸರ್ಕಲ್ ಇದು ಕೇಂದ್ರ, ಅದ್ರ ಒಳಗಡೆ ಇರ್ತಕ್ಕಂಥ ಇನ್ನೊಂದು ಕೇಂದ್ರ. ಆ ತರ ಅದನ್ನು ನಾವು ಹೇಳ್ತಾ ಇದ್ದೀವಿ. ಆದ್ರೆ ಮೂಲದಲ್ಲಿ ಇರ್ತಕ್ಕಂಥ ಕೇಂದ್ರ ಒಂದೇ. ಎಲ್ಲಿ ಅದು ಬಿತ್ತೋ, ಎಲ್ಲಿ ಸೃಷ್ಟಿ ಶುರು ಆಯ್ತೋ ಅದೇ ಕೇಂದ್ರ. ಸರಿನಾ? ಪ್ರತಿಮಾ ಸರ್ ನಮಸ್ತೆ ಬ್ರದರ್. ಕೇಂದ್ರದಿಂದ ಮನುಷ್ಯ ಮತ್ತು ಸೃಷ್ಟಿ ಎರಡೂ ಉತ್ಪತ್ತಿ ಆಗುತ್ತಲ್ಲ ಸರ್ ಅದು? ಓಕೆ, ಅದು ಪ್ರೊಸೆಸ್ ಇನ್ನು ನಡೆದೇ ಇರುತ್ತಾ ಹೇಳಿ? ಈಗಲೂ ನಡೀತಾನೆ ಇದೆ. ಹೌದು, ಓಕೆ. ಈಗಲೂ ಸೃಷ್ಟಿ ಕಾರ್ಯ ನಡೆದೇ ಇದೆ. ಸೃಷ್ಟಿ ಕಾರ್ಯ ನಿಂತೋದ್ರೆ ಹೊಸ ಮನುಷ್ಯರು ಹುಟ್ಟೋದು ಇದು ಯಾವುದು ಆಗದೇ ಇಲ್ಲ. ಜಗತ್ತಿನಲ್ಲಿ ಮನುಷ್ಯರು ಹುಟ್ಟೋದೇ ನಿಂತೋಗುತ್ತೆ. ಓಕೆ. ಸೃಷ್ಟಿ ಕಾರ್ಯ ನಿರಂತರವಾಗಿ ನಡೆದಿದೆ. ನಾವಿನ್ನು ಅರ್ಧ ಸೃಷ್ಟಿ ಕಾರ್ಯದಲ್ಲಿ ಇದೀವಿ, ಇನ್ನೂ ಅರ್ಧ ಇದೆ ಈ ಯುಗದ್ದು. ಇದಾದ್ಮೇಲೆ ಈ ಯುಗ ಅಂತ್ಯವಾಗುತ್ತೆ, ಮಹಾಪ್ರಳಯವಾಗುತ್ತೆ, ಮತ್ತೊಂದು ಸೃಷ್ಟಿ ಕಾರ್ಯ ಸ್ವಲ್ಪ ಸಮಯದ ನಂತರ ಮತ್ತೊಂದು ಸೃಷ್ಟಿ ಕಾರ್ಯ ಶುರು ಆಗುತ್ತೆ. ಅಷ್ಟೇ ಆಗುತ್ತೆ. ಓಕೆ. ಅಂದ್ರೆ ಮಹಾಪ್ರಳಯದವರೆಗೂ ಸೃಷ್ಟಿಯ ಕಾರ್ಯ ಹಾಗೆ ವಿಕಸನ ಆಗ್ತಾನೆ ಇರುತ್ತೆ. ಕರೆಕ್ಟ್. ಮಹಾಪ್ರಳಯದವರೆಗೂ ಕೂಡ ಸೃಷ್ಟಿ ಕಾರ್ಯ ನಿರಂತರವಾಗಿ ನಡೆದೇ ಇರುತ್ತೆ. ಒಂದು ಕ್ಷಣವೂ ಕೂಡ ಬಿಡುವಿಲ್ದಿರ ನಡೀತಾನೆ ಇರುತ್ತೆ. ಸರಿ, ಥ್ಯಾಂಕ್ ಯು. ಮಾಡಿ ಬ್ರದರ್, ಪೂರ್ಣ ತ್ಯಾಗ ಮತ್ತು ನಿಶಂಕ ಮನೋಭಾವವು ಶ್ರೇಷ್ಠ ಪ್ರಕಾರದ ಭಕ್ತಿಯಾಗಿದೆ. ಇದು ಸ್ವಲ್ಪ ಹೇಳಿ ಬ್ರದರ್. ಪೂರ್ಣ ತ್ಯಾಗ ಅಂತಂದ್ರೆ ನೀವು ಎಲ್ಲ ಅಂಟ್ಕೊಂಡಿದ್ದೀರಲ್ವಾ, ಆ ಅಂಟುವಿಕೆಯಿಂದ ನೀವು ತ್ಯಾಗ ಮಾಡಬೇಕು, ಅಲ್ಲಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಮನಸ್ಸನ್ನು ಮಾಡಬೇಕು. ಅಂದ್ರೆ ಯಾವ ವಿಚಾರಗಳಿಗೆ ಅಂಟ್ಕೊಂಡಿದ್ದೀರೋ ಆ ವಿಚಾರಗಳನ್ನ ಬಿಟ್ಟು ಹೋಗ್ಲಿಕ್ಕೆ ನೀವು ಮನಸ್ಸು ಮಾಡಬೇಕು. ಅದನ್ನೇ ತ್ಯಾಗ ಅಂತ ಕರೀತಾರೆ. ನೀವು ಮನಸ್ಸಿನಲ್ಲಿ ಯಾವ್ಯಾವುದೋ ವಿಚಾರಗಳನ್ನ ಇಟ್ಕೊಂಡು ಅದಕ್ಕೆ ಅಂಟ್ಕೊಂಡಿದ್ರೆ ಅದು ತ್ಯಾಗ ಅಲ್ಲ. ನೀವು ಅಂಟ್ಕೊಂಡಿದ್ರೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ನಿಮ್ಮ ಮನಸ್ಸಿನಲ್ಲಿ ಉದ್ಭವ ಆಗ್ತಕ್ಕಂಥ ಎಲ್ಲ ವಿಚಾರಗಳನ್ನ ನೀವು ತ್ಯಾಗ ಮಾಡ್ಬೇಕು ಅಂತಂದ್ರೆ ಅದನ್ನ ಬಿಡ್ಲಿಕ್ಕೆ ರೆಡಿ ಇರಬೇಕು. ಇದು ಒಂದು ಮನೋಭಾವ. ಎರಡನೇದು ನಿಶಂಕ ಮನೋಭಾವ ಅಂತಂದ್ರೆ ಯಾವುದೇ ಶಂಕೆ ಇಲ್ದಿರ್ತಕ್ಕಂಥ ರೀತಿಯಲ್ಲಿ ನೀವು ಇರಬೇಕು. ಎಲ್ಲಾನು ನೀವು ಶಂಕೆ ಮಾಡ್ತಾ ಇದ್ರೆ, ಗುರುಗಳೇನೋ ಹೇಳ್ತಾರೆ ಅದನ್ನ ಶಂಕೆ ಮಾಡ್ತೀರಾ, ಯಾರೋ ಬೇರೆಯವರೇನೋ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನ ಶಂಕೆ ಮಾಡ್ತೀರಾ. ಎಲ್ಲಿವರೆಗೂ ನಿಶಂಕ ಮನೋಭಾವ ಬರಲ್ವೋ ಅಲ್ಲಿವರೆಗೂ ನಾವು ಕೇಂದ್ರದವರೆಗೂ ಹೋಗ್ಲಿಕ್ಕೆ ಆಗಲ್ಲ. ನಾವು ಒಂದು ಸೀಮಿತ ವಲಯದಲ್ಲಿ ಇರ್ತೀವಿ, ಕಂಫರ್ಟ್ ಝೋನ್ ಅಂತ ಹೇಳ್ತೀವಿ, ಸೀಮಿತ ವಲಯ. ಆ ಸೀಮಿತ ವಲಯದಲ್ಲಿ ನಾವು ಆರಾಮಾಗಿ ಇರ್ತೀವಿ. ನಾವು ಮುಂದಿನ ಹಂತಕ್ಕೆ ಬೆಳಿಬೇಕಂತಂದ್ರೆ ಆ ಸೀಮಿತ ವಲಯನ ಬಿಡ್ಲಿಕ್ಕೆ ರೆಡಿ ಇರ್ಬೇಕು.
ಆ ಸೀಮಿತ ವಯದಲ್ಲಿ ನಾವು ಯಾವ ವಿಷಯಗಳಿಗೆ ಅಂಟಾಕೊಂಡಿದೀವೋ ಅದನ್ನು ಬಿಡ್ಲಿಕ್ಕೆ ರೆಡಿ ಇದ್ರೆ ಆವಾಗ ಮುಂದಿನ ಹಂತದ ವಿಷಯ ಪ್ರಕಟ ಆಗುತ್ತೆ, ಇಲ್ದರೆ ಪ್ರಕಟ ಆಗಲ್ಲ. ಅರ್ಥ ಆಯ್ತು? ಈಗ ನೋಡ್ರಿ, 5ನೇ ಕ್ಲಾಸಲ್ಲಿ ನೀವೇನೋ ಕಲ್ತಿರ್ತೀರ, 6ನೇ ಕ್ಲಾಸಿಗೆ ಹೋದಾಗ 6ನೇ ಕ್ಲಾಸಿನ ಪಾಠ ಕಲಿಬೇಕಂತಂದ್ರೆ 5ನೇ ಕ್ಲಾಸಿನ ಪಾಠನ ಬಿಡ್ಲಿಕ್ಕೆ ರೆಡಿ ಇರಬೇಕು. ನಾನು 5ನೇ ಕ್ಲಾಸಿನ ಪಾಠನ ಏನು ಕಲ್ತ್ಕೊಂಡಿದ್ದೀನಿ ಅದನ್ನ ಬಿಡದೇ ಇಲ್ಲ. ನೀವು 6ನೇ ಕ್ಲಾಸಲ್ಲಿ ನೀವು ಏನು ಹೇಳ್ಕೊಟ್ರು ನಾನು ಕಲ್ತ್ಕೊಳ್ಳಲ್ಲ ಅಂತಾನೆ ಕಲೀಲಿಕ್ಕೆ ಆಗಲ್ಲ. ಸರಿನಾ? ಈಗ 6ನೇ ಕ್ಲಾಸಲ್ಲಿ ಏನೋ ಪಾಠ ಹೇಳ್ಕೊಟ್ರು, 6ನೇ ಕ್ಲಾಸಲ್ಲಿ ಪಾಠ ಹೇಳ್ಕೊಟ್ಟಿದ್ದನ್ನ ನೀವು ಶಂಕೆಯಿಂದ ನೋಡ್ತೀರಾ. 5ನೇ ಕ್ಲಾಸಲ್ಲಿ ನಾನು ಹಿಂಗೆ ಕಲ್ತ್ಕೊಂಡಿದ್ದೆ, 6ನೇ ಕ್ಲಾಸಲ್ಲಿ ಈ ತರ ಪಾಠ ಹೇಳ್ಕೊಡ್ತಾ ಇದ್ದಾರೆ, ಯಾಕೋ ನನಗೆ ಇವ್ರ ಮೇಲೆ ಡೌಟ್ ಇದೆ. ಅರ್ಥ ಆಯ್ತು? ಆ ರೀತಿಯಾದಂಥ ಭಾವ ಇತ್ತು ಅಂತಂದ್ರೆ 6ನೇ ಪಾಠ ನಿಮಗೆ 6ನೇ ಕ್ಲಾಸಿನ ಪಾಠ ಕರಗತ ಆಗಲ್ಲ. ಸರಿನಾ? ಸೊ ಪೂರ್ಣ ತ್ಯಾಗ ಅಂತಂದ್ರೆ ನಾವು ಯಾವ ಹಂತದಲ್ಲಿದ್ದೀವಿ, ಯಾವ ವಿಚಾರಗಳಿಂದ ಕೂಡಿದ್ದೀವಿ, ಅದನ್ನು ಬಿಡ್ಲಿಕ್ಕೆ ರೆಡಿ ಆದಾಗ ಅದು ತ್ಯಾಗ ಆಯ್ತು. ನಿಶ್ಶಂಕೆಯಿಂದ, ಯಾವುದೇ ಶಂಕೆ ಇಲ್ದಿರ ಮುಂದಿನದು ಏನು ನಮ್ಮ ಕಡೆಗೆ ಬರ್ತಾ ಇದೆ ಅದನ್ನ ನಾವು ಸ್ವೀಕಾರ ಮಾಡಿದಾಗ, ಈ ಎರಡೂ ನಮಗಿದ್ದಾಗ ನಾವು ಕೇಂದ್ರದವರೆಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಒಂದ್ ಸರ್ಕಲ್ ಬಿಡ್ಬೇಕು, ಇನ್ನೊಂದು ಸರ್ಕಲ್ ಏನಿದೆ ಅದನ್ನ ಸ್ವೀಕಾರ ಮಾಡಬೇಕು, ಮತ್ತೆ ಆ ಸರ್ಕಲ್ ಇದ್ದಿದ್ದನ್ನು ಬಿಡಬೇಕು, ಮತ್ತೆ ಮುಂದಿನ ಸರ್ಕಲ್ ಏನ್ ಬರುತ್ತೆ ಅದನ್ನ ಸ್ವೀಕಾರ ಮಾಡಬೇಕು. ಪ್ರತಿಯೊಂದು ಸರ್ಕಲ್ ಇಂದ ಸರ್ಕಲ್ಗೆ ಹೋದಾಗ ನಮಗೆ ಹೊಸ ಹೊಸದು ನಮಗೆ ಕಲಿತಾ ಇರ್ತೀವಿ. ಆ ಹೊಸ ಹೊಸದನ್ನ ಶಂಕೆ ಇಲ್ದಿರ ಕಲ್ತ್ಕೋಬೇಕು. ನಾವು ಶಂಕೆ ಇಟ್ಟು ಕಲ್ತ್ಕೊಳ್ತು ಅಂತಂದ್ರೆ ಎಲ್ಲೋ ಎಡವಟ್ಟಾಗಿದೆ, ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗಲ್ಲ. ಅದಕ್ಕೆ ಈ ಶಂಕೆ ಅನ್ನೋದಿದೆಯಲ್ಲ, ಸೆಲ್ಫ್ ಡೌಟ್, ಸ್ವಯಂ ಆಗಿರ್ತಕ್ಕಂಥ ಶಂಕೆ ಮನುಷ್ಯನ ಆಧ್ಯಾತ್ಮಿಕ ಪ್ರಗತಿಗೆ ವಿಷಕಾರಕ ಅಂತ ಹೇಳ್ತೀವಿ. ಮನುಷ್ಯನ ಆಧ್ಯಾತ್ಮಿಕ ಪ್ರಗತಿಗೆ 2 ವಿಷ. ಒಂದು ನಮ್ಮಲ್ಲೇ ನಮ್ಗಿರ್ತಕ್ಕಂಥ ಶಂಕೆ, ಸೆಲ್ಫ್ ಡೌಟ್. 2ನೇದು ಕೋಪ, ಅತಿಯಾದಂಥ ಕೋಪ. ಇದು 2 ಇರೋವರೆಗೂ ಕೂಡ ನಾವು ಆಧ್ಯಾತ್ಮದಲ್ಲಿ ಬೆಳಿಲಿಕ್ಕೆ ಆಗಲ್ಲ. ಇದು ಕೂಡ ನಿಮಗೆ ಪ್ರಶ್ನೆ, ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬರುತ್ತೆ. ಕೆಲವು ಸತಿ ಅವ್ರು ಶಂಕೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆನ್ಸರ್ ನಿರೀಕ್ಷೆ ಮಾಡ್ತಾರೆ, ಕೆಲವು ಸತಿ ಕೋಪ ಅಂತ ನಿರೀಕ್ಷೆ ಮಾಡ್ತಾರೆ ಉತ್ತರ. ಬಟ್ ಇದು 2 ಕೂಡ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ವಿಷಕಾರಕ. ಸರಿನಾ? ಸರಿ ಕಣ್ರಿ, 8 ಕಾಲ ಆಯ್ತು, ಎಲ್ಲ ಧ್ಯಾನಕ್ಕೆ ಬರ್ಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ನಾಳೆ ಸೇರೋಣಂತೆ. ಸರಿನಾ? ನಾ ಇನ್ನೂ 2 ರೆಕಾರ್ಡಿಂಗ್ ನೆನ್ನೆ ಮೊನ್ನೆ ಹಾಕ್ಲಿಕ್ಕೆ ಆಗಿಲ್ಲ, ಇವತ್ತು ಹಾಕ್ತೀನಿ. ಸೊ ದಯವಿಟ್ಟು ಅದನ್ನ ರಿವೈಸ್ ಮಾಡ್ಕೊಳ್ರಿ. ಸರಿನಾ? ಇದು ಪ್ರಶ್ನೆ ಬರುತ್ತೆ ನಿಮ್ಗೆ, ಭಗವತ್ ಸಾಕ್ಷಾತ್ಕಾರನೇ ಆತ್ಮ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರನೇ ಭಗವತ್ ಸಾಕ್ಷಾತ್ಕಾರ, ವಿವರಣೆ ಕೊಡಿ ಅಂತ ಬರುತ್ತೆ. ಇವತ್ತು ನಾವೇನ್ ಲಾಸ್ಟ್ ಪ್ಯಾರಾಗ್ರಾಫ್ ಮಾತಾಡಿದ್ವಲ್ಲ ಅದರಲ್ಲಿ ವಿವರಣೆ ಇದೆ, ಅದನ್ನ ಮಾರ್ಕ್ ಮಾಡಿ ಇಟ್ಕೊಂಡಿರಿ. ಅದು ಪ್ರಶ್ನೆ ಬರುತ್ತೆ ನಿಮ್ಗೆ ಎಕ್ಸಾಮ್ ಅಲ್ಲಿ, ಯಾವ ಆಧಾರದ ಮೇಲೆ ಇದನ್ನ ಬರೆದಿದ್ದಾರೆ ಅಂತ. ಸರಿ, ಹಾಗಾದ್ರೆ ಎಲ್ರಿಗೂ ಕೂಡ ಶುಭ ದಿವಸ. ಮತ್ತೆ ನಾವು ಯಥಾ ಪ್ರಕಾರ ನಾಳೆ ಬೆಳಿಗ್ಗೆ ಸೇರೋಣ. ಸರಿನಾ? ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್.